Rama Hare 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 Krishna 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 Hare 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 Rama 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 Hare 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 Krishna 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 Hare Hare Ram 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 Hare 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 Krishna 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 Hare Hare Ram Ram Hare Hare Jaya Radha Madhava Radha Madhava Radhe Jaya Radha Yamakunda Radha Yamakunda Radhe Jaya Krishna Balaram Jaya Krishna Balaram Krishna Balaram Jaya Vrindavan Jaya Gauranga Jaya Gauranga Gauranga Jaya Maya Purana Jaya Jaya Prabhupada 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 Jaya Jaya Gurudev Gurudev हरिनाम संकीर्तन महाराज की जय जगत गुरु स्वामी श्रील प्रभुपाद की जय गुरुदेव की जय हरे कृष्ण प्रभु जी धन्यवाद प्रणाम ओम ज्ञानातिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्री गुरुवे नमः नमो विष्णुपदाय कृष्णप्रेष्ठाय भूतले श्रीमते भक्तिवेदांत स्वामिनिति नामिनि नमस्ते सरस्वती देवे गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे हरे ಓಕೆ ಸೊ 5ನೇ ಅಧ್ಯಾಯ ಎನ್ನೆ ಚರ್ಚೆ ಮಾಡ್ತಾ ಇದೀವಿ. ಪ್ರಾರಂಭಿಕ ಭಕ್ತಿಯಲ್ಲಿ ಯಾವ ಯಾವ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು, ಅದರಲ್ಲಿ 10 ಪ್ರಿನ್ಸಿಪಲ್ ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದಾರೆ. ಶಿಕ್ಷಾ ಎಂದು ಹಿಡಿದು ಆಶ್ರಯ ಎಂದು ಹಿಡಿದು ಆಶ್ರಯ, ದೀಕ್ಷಾ, ಗುರು ಆಜ್ಞಾ, ಆಮೇಲೆ ಪೂರ್ವಾಚಾರ್ಯ ಪಥದಲ್ಲಿ ಅನುಸಾರ ಮಾಡುದು, ಈಗಿನ ವರ್ತಮಾನ ಗುರು ಆದೇಶ ಪ್ರಕಾರ, ಆಮೇಲೆ ಗುರು ಹತ್ರ ಜಿಜ್ಞಾಸ ಮಾಡುದು, ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೋದು, ಆಮೇಲೆ ಭೌತಿಕ ಆಸೆ ಬಿಡುದು ಅನ್ಯದ್ದೇ. ಇಲ್ಲಿ 1 ನಿಮಿಷ. ಭೌತಿಕ ಆಸೆಗಳು ಬಿಡುದು, ತ್ಯಾಗ ಮಾಡುದು. ಆಮೇಲೆ 7ನೇದು ಮಥುರಾ ದ್ವಾರಕಾ ಬೃಂದಾವನ ವಾಸ. 8ನೇದು ಈ ಭೌತಿಕ ಜಗತ್ತ ಜೊತೆಲೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು
ಸಂಬಂಧ ಇಟ್ಕೋಬೇಕು. ಆಮೇಲೆ 9ನೇದು ಏಕಾದಶಿ ವ್ರತ. ದಶಮದು ವರ್ಷಿಪಿಂಗ್ ದ ಬನಿಯನ್ ಟ್ರೀ. ಸೊ ನೆಕ್ಸ್ಟ್ ಇನ್ನೊಂದು 10 ಇದೆ. ಸೊ ನೆಕ್ಸ್ಟ್ 10 ಏನೇನ್ ಮಾಡ್ಬೇಕು ಅದು ಓದೋಣ ಇವತ್ತು. ಯಾರು ಓದ್ತೀರಾ? ನಾವು ಓದ್ಲಾ ಪ್ರಭುಜಿ? ಓದಿ. ಈಗ ಪ್ರಭುಪಾದ್ ಕಿ ಜೈ. ನಿಯಮಗಳ 2ನೆಯ ಭಾಗದ ಪಟ್ಟಿಗೆ ಇಲ್ಲಿದೆ ನಿಂತಿದೆ. ಭಕ್ತರಲ್ಲದವರ ಸಂಘವನ್ನು ದೃಢ ಮನಸ್ಸಿನಿಂದ ಬಿಡಬೇಕು. ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ನೀಡಬಾರದು. 3. ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. 4. 10 ಹಲವು ಪುಸ್ತಕಗಳನ್ನು ಓದಲು ವ್ಯಕ್ತಿಯು ಪ್ರಯತ್ನಿಸಬಾರದು. ಶ್ರೀಮದ್ ಭಾಗವತ ಮತ್ತು ಶ್ರೀ ಭಗವದ್ಗೀತೆಗಳಂತಹ ಗ್ರಂಥಗಳ ವಾಚನ ಮಾಡಿ ಉದರಂಬರಣ ಮಾಡಿಕೊಳ್ಳುವ ಆಸೆಯನ್ನು ಬೆಳೆಸಿಕೊಳ್ಳಬಾರದು. 5. ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. 6. ಕಳೆದು ಹೋದುದಕ್ಕೆ ಶೋಕ ಪಡುವುದಾಗಲಿ ಭಾಗ್ಯ ಬಂದಾಗ ಹಿಗ್ಗುವುದಾಗಲಿ ಕೂಡದು. 7. ದೇವತೆಗಳಿಗೆ ಅಗೌರವ ತೋರಬಾರದು. 8. ಯಾವುದೇ ಜೀವಿಯನ್ನು ವಿನಾಕಾರಣ ಹಿಂಸಿಸಬಾರದು. 9. ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಅಥವಾ ಭಗವನ್ನಾಮ ಸಂಕೀರ್ತನೆಯಲ್ಲಾಗುವ ಅಪರಾಧಗಳನ್ನು ಎಚ್ಚರ ವಹಿಸಿ ತಡೆಯಬೇಕು. 10. ಕೃಷ್ಣ ಅಥವಾ ಅವನ ಭಕ್ತರನ್ನು ತೆಗಳುವ ಜನರ ವಿಷಯದಲ್ಲಿ ಸಹಿಷ್ಣುತನಾಗಿರಬಾರದು. ಕಂಟಿನ್ಯೂ ಮಾಡಿ. ಮೊದಲನೇದಾಗಿ ಅಸತ್ಯ ಸಂಘ ತ್ಯಾಗ. ಹೌ ಇಂಪಾರ್ಟೆಂಟ್ ಇಟ್ ಈಸ್? ಯಾರು ಹೇಳ್ತೀರಾ? ಅದ್ರಿಂದ ನಮ್ಮ ಪ್ರಜ್ಞೆ ಕೂಡ ಕಂಟಾಮಿನೇಟ್ ಆಗುತ್ತಲ್ಲ ಪ್ರಭುಜಿ, ಅಸತ್ಸಂಗ ಮಾಡಿದ್ರೆ. ನಾವು ಅಷ್ಟು ಶುದ್ಧಿ ಅಷ್ಟು ಪ್ಯೂರ್ ಇರೋದಿಲ್ಲ. ಹಾಗಾಗಿ ಸತ್ಯ ಸಂಘ ಅದು ಮೊದಲೇದು ಏನಂತಂದ್ರೆ ಅಫೆನ್ಸಿವ್ ಟು ಕೃಷ್ಣ ಮಾಡ್ತೀವಿ. ಇದು ಬಹಳ ಮುಖ್ಯ ವಿಷಯ. ಅಸತ್ಯ ಸಂಘದಿಂದ ಕೃಷ್ಣನ್ಗೆ ಮರೆಯೋದು ಬಹಳ ಚಾನ್ಸ್ ಇದೆ. ಕೃಷ್ಣನ್ ಪ್ರತಿ ಅಪರಾಧ ಮಾಡೋದು ಚಾನ್ಸ್ ಇದೆ. ಈ 4 ನಿಯಮ ಬ್ರೇಕ್ ಮಾಡೋದು ಬಹಳ ಚಾನ್ಸ್ ಇದೆ. ಅದರಿಂದ ಏನಾಗತ್ತೆ, ನಮ್ದ್ರಲ್ಲಿ ಮತ್ತೆ ತಿರ್ಗಾ ಎಲ್ಲ ಕಲ್ಮಶ ತುಂಬಿಕೊಳ್ಳುತ್ತೆ. ಆಮೇಲೆ ಭಕ್ತಿ ರುಚಿ ಹೊಟ್ಟೋಗತ್ತೆ, ಹರಿನಾಮ ಪ್ರತಿ ರುಚಿ ಹೊಟ್ಟೋಗತ್ತೆ, ಭಕ್ತಿ ಸೇವೆ ಮಾಡೋದು ರುಚಿ ಹೊಟ್ಟೋಗತ್ತೆ. ನಾವು ದೇವಸ್ಥಾನದಲ್ಲಿ ಏನ್ ಸರ್ವಿಸ್ ಮಾಡ್ತೀವಿ ಅದನ್ನು ಮತ್ತೆ ಹೊರಗಡೆ ಪ್ರಾಪಂಚಿಕ ಸೇವಾ ಎಲ್ಲ ಒಂದೇ ಅಂತ ಅಂದ್ಕೊಳ್ತೀವಿ. ವಾಟ್ ಈಸ್ ಡಿಫ್ರೆನ್ಸ್? ನಾನು ಯಾಕೆ ಬಂದು ಟೆಂಪಲ್ ಅಲ್ಲಿ ಕಸ ಗುಡಿಸ್ಲಿ? ಅದು ಕೆಲಸ ಮುನ್ಸಿಪಾಲಿಟಿ ಅವ್ರದ್ದು. ಸೊ ಈ ತರ ಎಲ್ಲ ವಿಚಾರಗಳು ಬರ್ತವೆ. ಅದರಿಂದ ಅವನು ಭಕ್ತ ಸಂಘದಿಂದ ಹೊರಟೋಗ್ತಾನೆ. ಕರೆಕ್ಟಾ? ಸೊ ಅಸತ್ಸ ಸಂಘ ತ್ಯಾಗ ಸೇ ವೈಷ್ಣವಾಚಾರ್ಯ ಮಹಾಪ್ರಭು ಹೇಳ್ತಾರೆ. ಎರಡನೇದು ಹೇಗೆ ಟ್ಯಾಕಲ್ ಮಾಡ್ತೀರಾ? ಯಾರಿಗೆ ಭಕ್ತಿ ಪ್ರತಿ ರುಚಿ ಇಲ್ಲ ಅಥವಾ ಇಚ್ಛೆನೂ ಇಲ್ಲ ಅವ್ರಿಗೆ ಉಪದೇಶ ಮಾಡಬಾರ್ದು.
ಇದು ಹೇಗ್ ಟ್ಯಾಕಲ್ ಮಾಡ್ತೀರಾ ಈ ಸಿಚುವೇಶನ್? ಯಾವ ತರ ಸಿಚುವೇಶನ್ ಬರುತ್ತೆ ಇದು? ನೀವು ಯಾರಿಗೂ ಪ್ರೀಚ್ ಮಾಡ್ತಾ ಇದ್ದಾರೆ, ಬಿಡಿ ಬಿಡಿ ಪ್ರಭು, ಎಲ್ಲ ಭಕ್ತಿ ಗೀತಿ ಎಲ್ಲ ವೇಸ್ಟ್, ಇದೆಲ್ಲ ಸೆಂಟಿಮೆಂಟಲ್. ಬಟ್ ನಮ್ದು ಪ್ರೀಚಿಂಗ್ಸ್ ಮೂವ್ಮೆಂಟ್. ಸೊ ಅವ್ರಿಗೆ ಹೇಗೆ ಭಕ್ತಿ ಪ್ರತಿ ಆಕರ್ಷಣೆ ಮಾಡ್ತೀರಾ? ಆಕರ್ಷಣೆ ಹೇಗೆ ಆಕರ್ಷಿತ ಆಗ್ತಾರೆ? ಗಿವ್ 1 or 2 ಎಕ್ಸಾಂಪಲ್ಸ್. ಪ್ರಭುಜಿ, ನಮ್ಮ ಒಂದು ಆಚರಣೆ ನೋಡಿ ಅಟ್ರಾಕ್ಟ್ ಆಗ್ತಾರೆ ಪ್ರಭುಜಿ. ಇನಿಷಿಯಲಿ ನಾವು ಮಾತಾಡ್ತೀವಿ, ಭಕ್ತಿ ಬಗ್ಗೆ ಮಾತಾಡ್ತೀವಿ, ಮತ್ತೆ ಏನು ಒಂದು ಇದು ಸಾಧನೆ ಬಗ್ಗೆ ಮಾತಾಡ್ತೀವಿ, ಅದರಿಂದ ಪ್ರಯೋಜನಗಳೇನೇನಿದೆ ಅದೆಲ್ಲ ಮಾತಾಡ್ತೀವಿ. ಬಟ್ ಅವ್ರು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲ್ಲ. ಒನ್ಸ್ ನಮ್ಮ ಒಂದು ಆಚರಣೆ ನೋಡ್ತಾ ನೋಡ್ತಾ ಅವ್ರು ನಮ್ಮ ಹೇಗೆ ನಮ್ಮ ಬಿಹೇವಿಯರ್ ಹೇಗೆ ಚೇಂಜ್ ಆಗಿದೆ, ನಮ್ಮ ಆಟಿಟ್ಯೂಡ್ ಹೇಗಿದೆ, ನಮ್ಮ ಟುವರ್ಡ್ಸ್ ನಮ್ಮ ಲೈಫ್ ಹೇಗೆ ನಮ್ದು ಒಂದು ಇದು ಫೋರ್ ವಿಷನ್ ಇದಿದೆ, ಅದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರಿಗೆ ಸ್ವಲ್ಪ ಇದಾಗ್ಬೋದು ಪ್ರಭುಜಿ. ಅಂದ್ರೆ ಯಾಕಂದ್ರೆ ಅವ್ರು ತುಂಬಾ ದಿವಸದಿಂದ ನಮ್ಮ ನೋಡಿರ್ತಾರೆ, ಚೇಂಜಸ್ ಅವ್ರಿಗೆ ಕಾಣುತ್ತೆ. ಆ ಚೇಂಜಸ್ ಕಾಣಿದಾಗ ಅವರು ಮೇ ಬಿ ಒಂದ್ ಮನ್ಸ್ ಮಾಡ್ಬೋದು ಇದು ಮಾಡೋದಕ್ಕೆ ಪ್ರಭುಜಿ. ಪಾಯಿಂಟ್ ಏನಿದೆ ಅಂತಂದ್ರೆ, one should not instruct a person. ಯಾರಿಗೆ ಭಕ್ತಿ ಪ್ರತಿ ರುಚಿ ಇಲ್ಲ ಅವ್ರಿಗೆ ನಾವು ಉಪದೇಶ ಮಾಡಬಾರ್ದು. ಅದು ನಮ್ ವ್ಯವಹಾರ ತಗೊಂಡು ಏನ್ ಮಾಡ್ತಾರ ಅವರು? ಇನ್ಯಾರು ಬೇರೆ ಏನೋ ಹೇಳ್ತೀರಾ? ಕೃಷ್ಣ ಪ್ರಭುಜಿ, ಪ್ರಸಾದ ಕೊಡ್ಬೋದಲ್ಲ ಪ್ರಭುಜಿ? ಇನ್ಸ್ಟ್ರಕ್ಷನ್ ಅಂತಂದ್ರೆ, ಈಗ ನೀವು ಹರೇ ಕೃಷ್ಣ ಬಗ್ಗೆ ಹೇಳ್ತೀರಾ, ಹರೇ ಕೃಷ್ಣ ಜಪ ಮಾಡಿದ್ರೆ ಇಟ್ ಈಸ್ ಸೋ ಬೆನಿಫಿಷಿಯಲ್ ಅಂತ ಹೇಳ್ತೀರಾ. ಈ ಮೇಸೆ ನೋ ನೋ ಐ ಡೋಂಟ್ ವಾಂಟ್. ಓಕೆ, ಟೇಕ್ ದಿಸ್ ಹಲ್ವಾ, ಕೇಸರಿ ಬಾತ್ ತಗೊಳ್ಳಿ, ಬಹಳ ಸ್ವೀಟ್ ಆಗಿದೆ. ಸೊ ಅದು ಹಿ ವಿಲ್ ನಾಟ್ ಸೇ ನೋ ಅಲ್ವಾ? ನನಗೆ ಜ್ಞಾಪಕ ಇದೆ, ಅನೇಕ ವರ್ಷ ಮುಂಚೆ ಈ ಕಲ್ಕತ್ತಾದಲ್ಲಿ ಯಾವುದೋ ಒಂದು ಪಾರ್ಕ್ ಇದೆ, ಪಾರ್ಕ್ ಸ್ಟ್ರೀಟ್ ಯಾವುದೋ ಒಂದು ಇದೆ, ಪಾರ್ಕ್, ದೊಡ್ಡ ಪಾರ್ಕ್ ಇದೆ. ಅಲ್ಲೆಲ್ಲ ಇವೆಲ್ಲ ಅರಿಸ್ಟೋಕ್ರಾಟ್ ಜನ ಬರ್ತಾರೆ ಮಾರ್ನಿಂಗ್ ಜಾಗಿಂಗ್ ಸಲುವಾಗಿ, ಸಂಡೇ ದಿನ. ಸೊ ನಮ್ ಕಲ್ಕತ್ತಾ ಟೆಂಪಲ್ ಅವರು ಸಂಕೀರ್ತನ್ ವ್ಯಾನ್ ತಗೊಂಡು ಹೋಗ್ತಾರೆ ಆ ಪಾರ್ಕ್ ಅಲ್ಲಿ. ಅಲ್ಲಿ ತಮ್ದು ವ್ಯಾನ್ ಓಪನ್ ಮಾಡಿ ಎಲ್ಲ ಸೆಟಪ್ ಮಾಡಿ, ಅದ್ರ ಜೊತೆಲಿ ಒಂದು ದೊಡ್ಡ ತಪ್ಲಿಯಲ್ಲಿ ಕೇಸರಿ ಬಾತ್ ತಗೊಂಡು ಹೋಗಿರ್ತಾರೆ. ಆಮೇಲೆ ಇವರು ತಮ್ದು ಪ್ರಭುಪಾದ ಹರೇ ಕೃಷ್ಣ ಧೂನ್ ಹಚ್ತಾರೆ. ಹಚ್ಚಿದ ತಕ್ಷಣ ಇವ್ರಿಗೆಲ್ಲ ಡಿಸ್ಟರ್ಬ್. ಹೇ, ವಾಟ್ ಈಸ್ ದ್ಯಾಟ್? ಪುಟ್ ಇಟ್ ಡೌನ್, ಇಟ್ಸ್ ಡಿಸ್ಟರ್ಬೆನ್ಸ್ ಅಂತ. ಅವಾಗ ಅವ್ರು ಕರೆಯೋದು, ಕಮ್ ಕಮ್ ಕಮ್, ಟುಡೇ ವಿ ಹ್ಯಾಡ್ ನೈಸ್ ಬ್ರೇಕ್ಫಾಸ್ಟ್, ಕಮ್ 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 ಅಂತ ಅವ್ರಿಗೆ ಹಲ್ವಾ ಕೈಲಿ ಕೊಡ್ತಾರೆ. ಆ ಹಲ್ವಾ, ಬಿಸಿ ಬಿಸಿ ಹಲ್ವಾ ನಾಲ್ಗಿಗೆ ಸ್ಪರ್ಶ ಆದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ವ್ಯವಹಾರ ಚೇಂಜ್. ಓಹೋ, ಸೊ ಎಲ್ಲಿಂದ ಬಂದಿದ್ದೀರಾ, ಎಲ್ಲಿದ್ದೀರಾ ನೀವು, ಏನ್ ಮಾಡ್ತೀರಾ ಅಂತ ಇಮಿಡಿಯೇಟ್ಲಿ ದೇ ಬಿಕಮ್ ಲಿಟಲ್ ಸಾಫ್ಟ್. ಸೊ ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ, ಈ ಸಾರ್ವಜನಿಕ ಈ ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಪ್ರವಚನ ಜಾಸ್ತಿ ಇರಬಾರ್ದು. ಇಟ್ ಶುಡ್ ಬಿ ವೆರಿ ಲೈಟ್ ಪ್ರವಚನ್. ಎಂಫಸಿಸ್ ಶುಡ್ ಬಿ ಆನ್ ಕೀರ್ತನ್ ಅಂಡ್ ಪ್ರಸಾದ್. ಯಾಕಂದ್ರೆ ಕಲಿಯುಗದಲ್ಲಿ ಬೈ ನಾರ್ಮಲ್ ಸ್ಟ್ಯಾಂಡರ್ಡ್ಸ್ ಎಲ್ಲಾರು ಮಂದ ಬುದ್ಧಿ, ದೇ ಡೋಂಟ್ ಹ್ಯಾವ್ ಇಂಟೆಲಿಜೆನ್ಸ್ ಟು ಅಂಡರ್ಸ್ಟ್ಯಾಂಡ್ ಫಿಲಾಸಫಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಅಷ್ಟೆಲ್ಲ ತತ್ವ ಹೇಳ್ಕೋತ್ ಕೊಡ್ಬಾರ್ದು. ಹ್ಯಾವ್ ಅ ಶಾರ್ಟ್ ಪ್ರವಚನ, ಮೋರ್ ಕೀರ್ತನ್ ಅಂಡ್ ನೈಸ್ ಪ್ರಸಾದ್. ಸೊ ಅದರಿಂದ ಅವರು ಆಕರ್ಷಿತ ಆಗ್ತಾರೆ. ಕರೆಕ್ಟ್?
ಇದು ನೋಡಿ, one should not be very enthusiastic about constructing costly temples or monasteries. Big project, jumping melancholy. ನಾವೆಲ್ಲ ದೊಡ್ಡ ದೇವಸ್ಥಾನ ಕಟ್ಲಿಕ್ಕೆ ನಾವು ಬಹಳ ಆಸೆ ಪಡ್ತೀವಿ. 100 crore, 200 crore. ಬಟ್ ದೆನ್ ಏನಾಗುತ್ತೆ? ಸೃಷ್ಟಿ, ಸ್ಥಿತಿ, ಪ್ರಳಯ. ಸೃಷ್ಟಿ ಮಾಡೋದು ಸ್ವಲ್ಪ ಒಂದ್ ರೀತಿಯಾಗಿ ಮಾಡ್ಬೋದು, ಬಟ್ ಸ್ಥಿತಿ, ಮೇಂಟೆನೆನ್ಸ್ ಬಿಕಮ್ಸ್ ಡಿಫಿಕಲ್ಟ್. ಪ್ರಭುಪಾದ ಯಾವಾಗೆ ಅಮೆರಿಕಾ ಹೋಗಿದ್ ನೋಡುದು, ಎಷ್ಟೆಷ್ಟೆಲ್ಲ ದೊಡ್ಡ ಚರ್ಚ್ಗಳೆಲ್ಲ ಕ್ಲೋಸ್ ಡೌನ್, ಶಟ್ ಡೌನ್, ಯಾರು ಇಲ್ಲ ಅಲ್ಲಿ, ಭೂತ ಪ್ರೇತಗಳಿದ್ದ. ಅದೆಲ್ಲ ಪ್ರಭುಪಾದ ಇಸ್ ಟು ಟೇಕ್ ಇಟ್ ಅಂಡ್ ಯೂಸ್ ಇಟ್ ಫಾರ್ ಟೆಂಪಲ್ ಪರ್ಪಸ್. ಸೊ ಈ ಡಿವೋಟೀಸ್ ಇದ್ರೆ ದೆನ್ ವಿ ಕ್ಯಾನ್ ಹ್ಯಾವ್ ಅ ಟೆಂಪಲ್. ಸೊ ಇದು ಎದ್ರಲ್ಲಿ ಬರುತ್ತಂತಂದು ಅತ್ಯಾಹಾರ ಪ್ರಯಶ್ಚ. ದೊಡ್ಡ ದೇವಸ್ಥಾನ ಮಾಡ್ಲಿಕ್ಕೆ ಹೋಗಿ ಜಾಸ್ತಿ ಹೋಗುದು, ಕಲೆಕ್ಷನ್ ಮಾಡುದು, ಹಗಲು ರಾತ್ರಿ, ಅಂಡ್ ದೆನ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಬಹಳ ಕಷ್ಟ. ನಾಲ್ಕನೇದು ಪಂಡಿತ, ಜಾಸ್ತಿ ಪಂಡಿತರು ಆಗ್ಬಾರ್ದು. ರೀಡಿಂಗ್ ಟೂ ಮೆನಿ ಅದರ್ ಬುಕ್ಸ್, ಸ್ಕಾಲರ್ಲಿ. ಆಮೇಲೆ ಅದು ಓದ್ಬಿಟ್ಟು ಈ ತರ ಒಂದು ಭಾಗವತ, ಏನದು ಭಾಗವತ ಸಪ್ತಾಹ ಮಾಡೋದು ಪ್ರೊಫೆಷನಲ್ ವೇ. ನಾನು ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ನಾನು ಭಾಗವತ ಸಪ್ತಾಹ ಮಾಡ್ತೀನಿ. ಅದನ್ನೂ ಒಳ್ಳೇದಲ್ಲ. ಇದು ಹೇಗೆ ಹೇಳ್ತೀರಾ? ಒನ್ ಶುಡ್ ನಾಟ್ ಬಿ ನೆಗ್ಲೆಕ್ಟ್ಫುಲ್ ಇನ್ ಆರ್ಡಿನರಿ ಡೀಲಿಂಗ್ಸ್. ಏನರ್ಥ ಅದು? ಐದನೇದು ಏನ್ ಹೇಳ್ತಾರೆ? ನಾವು ಡೈಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನೆಗ್ಲಿಜೆನ್ಸ್ ಇರಬಾರ್ದು ಅಂತ ಹೇಳ್ತದೆ. ದಿನನಿತ್ಯ ಕಾರ್ಯ. ಸೊ ಎವ್ರಿ ಡೇ ಸಾಧನ ಪ್ಲಸ್ ಬೇರೆ ಏನು ವ್ಯವಹಾರ ಮಾಡ್ತಾ ಇದೀವಿ, that all has to be followed. ಆರನೇದ್ ನೋಡಿ, ಸ್ಥಿತಪ್ರಜ್ಞೆ ಆಗಿರ್ಬೇಕು. ಏನಾರು ನಮಗೆ ಕ್ಷತಿ ಆದ್ರೆ, ಲಾಸ್ ಆದ್ರೆ ಎದೆ ಹೊಡ್ಕೊಂಡ್ ಕೂತ್ಕೋಬಾರ್ದು. ಅಥವಾ ಬಹಳ ಏನೋ ಒಳ್ಳೆ ನ್ಯೂಸ್ ಬಂತು, ಏನೋ ಲಾಭ ಆಯ್ತು, they should not be too ಆನಂದಮಯೋಭ್ಯಾಸ. ಆಮೇಲೆ ದೇವತಾ ಪ್ರತಿ ಅನಾದರ ಮಾಡಬಾರ್ದು. ಸೊ ಈ ಸಂದರ್ಭದಲ್ಲಿ ಪ್ರಭುಪಾದ ಹೇಳ್ತಾರೆ, ಆದರ ಮಾಡುದು, ಆರಾಧನೆ ಮಾಡುದು ಎರಡು ಬೇರೆ. ಆದರ ಮಾಡುದು ಅಂತಂದ್ರೆ ರೆಸ್ಪೆಕ್ಟ್. ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ಒಂದ್ ಯಾವ್ದೋ ಊರಿಗೆ ಹೋಗ್ತೀರಾ, ಆ ಊರದಲ್ಲಿ ದರ್ ಈಸ್ ಅ ಪುರಾಣ ಕಾಲದ ಒಂದು ದೇವಸ್ಥಾನ ಇರುತ್ತೆ. ಆ ಊರಿಗೆ ಅದು ಕುಲದೇವರು. ಈವನ್ ಇಫ್ ಇಟ್ ಈಸ್ ಅ ದೇವಿ ದೇವತಾ ಟೆಂಪಲ್, ಆ ದೇವಸ್ಥಾನ ಹೋಗಿ ನಾವು ಹರೇ ಕೃಷ್ಣ ಹೇಳ್ಬಿಟ್ಟು ಬರೋದು. ನಾಟ್ ದಟ್ ನಾನು ಕೃಷ್ಣ ಭಕ್ತ, ನಾನ್ಯಾಕೆ ಹೋಗ್ಲಿ ದೇವತಾಗೆ ತಿರಸ್ಕಾರ ಮಾಡೋದು. ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಯಾವ್ದು ಗಣೇಶ ದೇವಸ್ಥಾನ ಕಾಣ್ತು, ಅವ್ರಿಗೆ ನೋಡ್ಬಿಟ್ಟು ಹರೇ ಕೃಷ್ಣ ಹೇಳಿ ಹೋಗ್ತಾ ಇರ್ಬೇಕು, ಹೋಗ್ಬೇಕು. ಬಟ್ ಏನಂತಂದ್ರೆ ಆ ಪ್ರಸಾದ ಮತ್ತೆ ಇವನ್ ತೀರ್ಥ ಸ್ವೀಕರಿಸೋದು ಈಸ್ ಲಿಟಲ್ ಪ್ರಾಬ್ಲಮ್. ಯಾಕಂದ್ರೆ ಅವರು ದೇವತಾ ಪೂಜೆ ನಂತರ ಬರೀ ದೇವತಾ ಪೂಜೆ ಮಾಡ್ತಾರೆ. ವಿಷ್ಣು ಸಂಬಂಧಪಟ್ಟಿದ್ದು ಸಂಬಂಧ ತಿಳ್ಕೊಂಡು ದೇವತಾ ಪೂಜೆ ಮಾಡಲ್ಲ. ಸೊ ಅದು ಕೃಷ್ಣ ಹೇಳ್ತಾನೆ ಏನ್ ಭಗವದ್ಗೀತಾದಲ್ಲಿ, ಅವಿಧಿ ಪೂರ್ವಕಂ ವರ್ಷಿಪಿಂಗ್ ದೇವತಾಸ್ ಇಂಡಿಪೆಂಡೆಂಟ್ ಆಫ್ ವಿಷ್ಣು ಇಸ್ ಅವಿಧಿ ಪೂರ್ವಕಂ.
ಅದೇ ನೋಡಿ ಪುರಿಯಲ್ಲಿ ಯಾವಾಗ ಜಗನ್ನಾಥ ಸ್ವಾಮಿಗೆ ಭೋಗ ಅರ್ಪಣೆ ಮಾಡ್ತಾರೆ, ಅದಾದ್ಮೇಲೆ ಇಟ್ ಗೋಸ್ ಟು ಬಿಮ್ಲಾ ದೇವಿ. ಅಲ್ಲಿಂದ ಬೇರೆ ಎಲ್ಲ ದೇವತಾವ್ರು ಯಾರಿದ್ದಾರೆ ಎಲ್ಲ ಬರ್ತಾರೆ. ದೆನ್ ಇಟ್ ಗೋಸ್ ಟು ಪಬ್ಲಿಕ್. ಇವನ್ ಇನ್ ಭುವನೇಶ್ವರ್ ಅಲ್ಲೊಂದು ಅನಂತ ವಾಸುದೇವ್ ಟೆಂಪಲ್ ಇದೆ, ಅಲ್ಲೂ ಸಹ ದಟ್ ಈಸ್ ಫಾರ್ಮ್ ಆಫ್ ಜಗನ್ನಾಥ್ ಬಲದೇವ್ ಸುಭದ್ರ. ಅಲ್ಲಿನೂ ಅದೇ ತರ ಮಹಾಪ್ರಸಾದ್ ಮಾಡ್ತಾರೆ. ಆಮೇಲೆ ಅದು ಹೋಗಿ ಲಿಂಗರಾಜಿಗೆ ಅರ್ಪಣೆ ಮಾಡ್ತಾರೆ, ದೆನ್ ಪಬ್ಲಿಕ್ಗೆ ಅರ್ಪಣೆ ಮಾಡ್ತಾರೆ. ಓಕೆ. ಆಮೇಲೆ ನೆಕ್ಸ್ಟ್ ಯಾವುದು? ಜೀವಹಿಂಸಾ. ಸೊ ಜೀವಹಿಂಸದಲ್ಲಿ ಬೇರೆ ಒಂದು ಜೀವಗೆ ಕಷ್ಟ ಕೊಡೋದು, ತೊಂದರೆ ಕೊಡೋದು, ಹಿಂಸೆ ಮಾಡೋದು, ಅವ್ರಿಗೆ ಭಕ್ತಿ ಮಾಡ್ಲಿಕ್ಕೆ ಎಲ್ಲ ಇದು ಅಡಚಣೆ ಮಾಡೋದು, ಇಸ್ ಕಾಲ್ಡ್ ಜೀವಹಿಂಸಾ. ಬೇಸಿಕಲಿ ಜೀವಹಿಂಸಾ ಏನಂತಂದ್ರೆ, ಜೀವಾತ್ಮದು ಏನು ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇದೆ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ, ಅದರಿಂದ ನಾವು ಅದಕ್ಕೆ ಆ ವ್ಯಕ್ತಿಗೆ ಅಡಚಣೆ ಮಾಡಬಾರ್ದು. ಶುಡ್ ನಾಟ್ ಹ್ಯಾವ್ ಡೂ ಎನಿ ಅಬ್ಸ್ಟಿಕಲ್. ಅದು ಕರೆಕ್ಟ್ ಮೀನಿಂಗ್ ಆಫ್ ಜೀವಹಿಂಸಾ. ಫಿಸಿಕಲ್ ಬೇರೆ ಇದೆ, ಮೆಂಟಲ್ ಇದೆ, ಬಟ್ ಸ್ಪಿರಿಚುವಲ್ ಜೀವಹಿಂಸಾನೂ ಇದೆ. ಒಬ್ಬ ವ್ಯಕ್ತಿಗೆ ಕೃಷ್ಣ ಪ್ರಜ್ಞೆ ಪಾಲಿಸ್ಲಿಕ್ಕೆ ಈ ರೆಸ್ಟ್ರಿಕ್ಷನ್ ಮಾಡಬಾರ್ದು. ಆಮೇಲೆ ನಾಮ ಅಪರಾಧ, ಸೇವಾ ಅಪರಾಧ, ಧಾಮ ಅಪರಾಧ. ಸೇವಾ ಅಪರಾಧ ಒಂದು ದೊಡ್ಡ ಲಿಸ್ಟ್ ಇದೆ. ಆಲ್ಟರ್ ಒಳಗಡೆ ನಾವು ಯಾವಾಗ ಇರ್ತೀವಿ, ಟಿ ಸೇವೆ ಮಾಡುವಾಗೆ ಕೆಲವೊಂದೆಲ್ಲ ವಿಷಯಗಳಿದೆ, ಮುಂದೆ ಬರುತ್ತೆ ಅದು ಸೇವಾ ಅಪರಾಧ. ನಾಮ ಅಪರಾಧ ಗೊತ್ತು, ದಶಮದು. ಈವನ್ ಧಾಮಿಗೆ ಹೋದಾಗೆ ವಿ ಶುಡ್ ನಾಟ್ ಡೂ ಎನಿ ಧಾಮ ಅಪರಾಧ. 10th ಈಸ್ ಕ್ವೈಟ್ ಒಂಥರ ಏನ್ ಹೇಳ್ತಾರೆ, ಯು ಹ್ಯಾವ್ ಟು ಅಪ್ಲೈ ಯುವರ್ ಇಂಟೆಲಿಜೆನ್ಸ್. ಯಾರಾದ್ರೂ ಭಗವಂತಿಗೆ ಪ್ರತಿ ಅಪರಾಧ ಮಾಡ್ತಿರ್ತಾರೆ, ಬೈಯೋದು ಆರ್ ಕ್ರಿಯೇಟಿಂಗ್ ಸಮ್ ಡಿಸ್ಟರ್ಬೆನ್ಸ್ ವಿಗ್ರಹ ಅಥವಾ ದೇವಸ್ಥಾನದಲ್ಲಿ, ಅವ್ರ ಪ್ರತಿ ನಾವು ಅಷ್ಟು ಸಹಿಸ್ಕೊಳ್ಬಾರ್ದು. ವಿ ಶುಡ್ ರಿಯಾಕ್ಟ್. ಒನ್ ಶುಡ್ ಬಿ ವೆರಿ ಇಂಟಾಲರೆಂಟ್. ಬ್ಲಾಸ್ಫೆಮಿ ಅಂದ್ರೆ ಬೈಯೋದು ಭಗವಂತಿಗೆ. ಓಕೆ. ಸೊ ಈಗ 20 ಆಯ್ತು, 20. ಆ 20 ಹೇಗೆ ಡಿವೈಡ್ ಮಾಡಿದ್ದಾರೆ ರೂಪಗೋಸ್ವಾಮಿ ನೋಡಿ, ಓದಿ. ಹರೇ ಕೃಷ್ಣ ಪ್ರಭುಜಿ. ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನು ಸಾಧನಾ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನು ಮಾಡುವ ನೆಲೆಗೆ ಏರಿಸಿಕೊಳ್ಳಲಾರನು. ಶ್ರೀಲ ರೂಪ ಗೋಸ್ವಾಮಿಯವರು ಒಟ್ಟು 20 ಅಂಶಗಳನ್ನ ಹೇಳುತ್ತಾರೆ ಮತ್ತು ಅವೆಲ್ಲವೂ ಮುಖ್ಯವಾದವೇ. 20ರಲ್ಲಿ ಮೊದಲ 3 ಎಂದರೆ ಸದ್ಗುರುಗಳೊಬ್ಬರನ್ನ ಆಶ್ರಯಿಸುವುದು, ಅವರಿಂದ ದೀಕ್ಷೆ ಪಡೆಯುವುದು ಮತ್ತು ಗೌರವ ಹಾಗೂ ಪೂಜ್ಯ ಭಾವದಿಂದ ಅವರ ಸೇವೆ ಮಾಡುವುದು ಬಹು ಮುಖ್ಯವಾದ ವಿಚಾರಗಳು. ಇನ್ನು ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ. ಈ 3 ಜ್ಞಾಪಕ ಇಟ್ಕೊಳ್ಳಿ. 20ರಲ್ಲಿ ಫಸ್ಟ್ 3 ಆರ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಕಂಟಿನ್ಯೂ ಮಾಡಿ. ಇನ್ನು ಕೆಲವು ಮೂಲ ತತ್ವಗಳು ಹೀಗಿವೆ. ವೈಷ್ಣವರ ಗುರುತಾದ ತಿಲಕದಿಂದ ವ್ಯಕ್ತಿಯು ದೇಹವನ್ನ ಅಲಂಕರಿಸಿಕೊಳ್ಳಬೇಕು. ವೈಷ್ಣವರ ದೇಹದ ಮೇಲಿನ ತಿಲಕವನ್ನ ಕಂಡಾಗ ಅದನ್ನು ನೋಡಿದವರು ಕೂಡಲೇ ಕೃಷ್ಣನನ್ನು ಸ್ಮರಿಸುತ್ತಾರೆನ್ನುವುದು ಇಲ್ಲಿನ ಭಾವ. ಯಾರನ್ನು ನೋಡಿದರೆ ಕೃಷ್ಣನ ಸ್ಮರಣೆ ಬರುತ್ತದೋ ಅವನೇ ವೈಷ್ಣವನೆಂದು
ಶ್ರೀ ಚೈತನ್ಯರು ಹೇಳಿದ್ದಾರೆ. ಆದ್ದರಿಂದ ಇತರರಿಗೆ ಕೃಷ್ಣನ ನೆನಪು ಕೊಡುವ ಸಲುವಾಗಿ ತಿಲಕ ಧರಿಸಬೇಕಾದ್ದು ಅಗತ್ಯ. 2. ತಿಲಕಧಾರಣೆಯ ಜೊತೆಯಲ್ಲೇ ವ್ಯಕ್ತಿಯು ತನ್ನ ದೇಹದ ಮೇಲೆ ಹರೇ ಕೃಷ್ಣ ಎಂದು ಕೂಡ ಬರೆದುಕೊಳ್ಳಬಹುದು. 3. ಭಗವಂತನಿಗೆ ಅರ್ಪಿಸಿದ ಹೂ ಹಾರಗಳನ್ನ ಸ್ವೀಕರಿಸಿ ಅವನು ತನ್ನ ದೇಹದಲ್ಲಿ ಧಾರಣ ಮಾಡಿಕೊಳ್ಳಬೇಕು. 4. ಆರ್ಚಾ ವಿಗ್ರಹದೆದುರು ನರ್ತಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. 5. ಆರ್ಚಾ ಮೂರ್ತಿಯನ್ನು ಅಥವಾ ಗುರುಗಳನ್ನು ಕಂಡೊಡನೆ ಅವರಿಗೆ ಬಾಗಿ ನಮಸ್ಕರಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. 6. ವ್ಯಕ್ತಿಯು ಕೃಷ್ಣನ ದೇಗುಲದಲ್ಲಿ ಪ್ರವೇಶಿಸುವಾಗ ಎದ್ದು ನಿಲ್ಲಬೇಕು. 7. ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಮೆರವಣಿಗೆಗೆ ಎಂದು ಒಯ್ದಾಗ ಭಕ್ತನು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು. ಈ ಸಂಬಂಧದಲ್ಲಿ ಗಮನಿಸಬೇಕಾದ ಅಂಶ ಹೊಂದಿದೆ. ಭಾರತದ ದೇವಾಲಯಗಳಲ್ಲಿ, ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ, ಮೂಲ ವಿಗ್ರಹವು ದೇಗುಲದ ಗರ್ಭಗುಡಿಯಲ್ಲೇ ಇರುತ್ತದೆ. ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಒಂದೆಡೆ ಇರಿಸಲಾಗಿರುತ್ತದೆ. ಈ ಉತ್ಸವ ಮೂರ್ತಿಗಳನ್ನು ಸಂಜೆಯ ಹೊತ್ತು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸಂಪ್ರದಾಯ ಕೆಲವು ದೇವಸ್ಥಾನಗಳಲ್ಲಿ ಇದೆ. ಮೆರವಣಿಗೆಯ ಹೊತ್ತಿನಲ್ಲಿ ಉತ್ಸವ ಮೂರ್ತಿಗಳನ್ನು ಅಲಂಕೃತ ರಥದಲ್ಲೋ ಇಲ್ಲವೋ ಪಲ್ಲಕ್ಕಿಯಲ್ಲೋ ಕೂಡಿಸಿ ದೇವರ ಶಿರಗಳ ಮೇಲೆ ದೊಡ್ಡ ಛತ್ರಿಯನ್ನ ಸ್ಥಾಪಿಸಲಾಗಿರುತ್ತದೆ. ಮೆರವಣಿಗೆಯ ಮುಂದೆ ವಾದ್ಯದ ನಾದ ಮೊಳಗುತ್ತಿರುತ್ತದೆ. ಭಕ್ತರು ರಥವನ್ನ ಎಳೆಯುತ್ತಾರೆ, ಇಲ್ಲವೇ ಪಲ್ಲಕ್ಕಿಯನ್ನು ಓರುತ್ತಾರೆ. ಉತ್ಸವ ಮೂರ್ತಿಗಳ ಮೆರವಣಿಗೆಯು ಊರಿನಲ್ಲಿ ಹೋಗುತ್ತಿರುವಾಗ ಸುತ್ತಮುತ್ತಲ ಮನೆಗಳವರು ಮನೆಗಳಿಂದ ಹೊರಬಂದು ದೇವರಿಗೆ ನೈವೇದ್ಯವನ್ನ ಅರ್ಪಿಸುತ್ತಾರೆ. ಜನರು ಮೆರವಣಿಗೆಯಲ್ಲಿ ಸೇರಿಕೊಳ್ಳುವುದರಿಂದ ಇಡೀ ದೃಶ್ಯವು ಮನೋಹರವಾಗಿರುತ್ತದೆ. ದೇವರು ದೇವಸ್ಥಾನದಲ್ಲಿ ಬಿಡುವಾಗ ದೇಗುಲದ ಸೇವಕರು ಇಂದಿನ ಆದಾಯ ಇಷ್ಟು, ಖರ್ಚು ಇಷ್ಟು ಇತ್ಯಾದಿ ಆಯಾ ದಿನದ ಹಣಕಾಸಿನ ವ್ಯವಹಾರವನ್ನೆಲ್ಲ ದೇವರಿಗೆ ಒಪ್ಪಿಸುತ್ತಾರೆ. ಈ ಇಡೀ ವ್ಯವಸ್ಥೆಯ ಒಡೆಯ ಭಗವಂತನೆಂಬುದು ಪುರೋಹಿತರು ಹಾಗೂ ಇತರ ಸೇವಕರು ಅವನ ದಾಸರೆಂಬುದು ಇಲ್ಲಿನ ಭಾವ. ಈ ನಡಾವಳಿಯು ಬಹು ಪುರಾತನವಾದುದು ಮತ್ತು ಇಂದಿಗೂ ಚಾಲ್ತಿಯಲ್ಲಿದೆ. ಆದ್ದರಿಂದ ಉತ್ಸವ ಮೂರ್ತಿಯ ಮೆರವಣಿಗೆ ಹೊರಟಾಗ ಜನರು ಮೆರವಣಿಗೆಯಲ್ಲಿ ಸೇರಿಕೊಳ್ಳಬೇಕೆಂದು ಇಲ್ಲಿ ಸೂಚಿಸಲಾಗಿದೆ. 8. ಭಕ್ತನೊಬ್ಬನು ವಿಷ್ಣು ದೇವಸ್ಥಾನವೊಂದಕ್ಕೆ ಕನಿಷ್ಠ 1 ಸಾರಿ ಅಥವಾ 2 ಸಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಭೇಟಿ ಕೊಡಬೇಕು. ಈ ಪದ್ಧತಿಯನ್ನು ವೃಂದಾವನದಲ್ಲಿ ಬಹು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಊರಿನ ಭಕ್ತ ಜನರು ಬೆಳಿಗ್ಗೆ ಹಾಗೂ ಸಂಜೆಯ ಹೊತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಹಾಗಾಗಿ ಬೆಳಗಿನ ಹಾಗೂ ಸಂಜೆಯ ವೇಳೆ ಊರಿನ ರಸ್ತೆಗಳಲ್ಲಿ ಜನಜಂಗುಳಿ ವಿಶೇಷವಾಗಿರುತ್ತದೆ. ವೃಂದಾವನ ನಗರಿಯಲ್ಲಿ ಸುಮಾರು 5,000 ದೇವಾಲಯಗಳಿವೆ. ಎಲ್ಲಾ ದೇವಸ್ಥಾನಗಳಿಗೂ ಭೇಟಿ ಕೊಡುವುದು ಸಾಧ್ಯವಲ್ಲದ್ದು ಎಂಬುದೇನೋ ಸರಿ. ಆದರೆ ಗೋಸ್ವಾಮಿಗಳು ಸ್ಥಾಪಿಸಿದ ಕನಿಷ್ಠ 12 ದೊಡ್ಡ ಮುಖ್ಯ ದೇವಾಲಯಗಳಿವೆ ಮತ್ತು ಅವುಗಳಿಗೆ ಹೋಗಬೇಕು. 9. ಕನಿಷ್ಠ 3 ಹರೇ ಕೃಷ್ಣ ಡಿಸ್ಕಷನ್ ಮಾಡೋಣ. ಸೊ ತಿಲಕ ಬಹಳ ಮುಖ್ಯ, ಇಂಪಾರ್ಟೆಂಟ್. ತಿಲಕದಿಂದ ವೈಷ್ಣವದ ಪರಿಚಯ. ಯಾಕಂದ್ರೆ ದೇಹ ಸ್ಥೂಲ ಶರೀರ ಇದ್ರೂ ಸಹ ಆ ಶರೀರಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಪರಮಾತ್ಮ. ಸೊ ಪರಮಾತ್ಮ ವಾಸ ಮಾಡ್ತಾ ಇರೋದ್ರಿಂದ ಅದು ಒಂದು ದೇವಸ್ಥಾನ, ಈ ದೇಹ. ಸೊ ದೇವಸ್ಥಾನ ಯಾವ ರೀತಿ ಡೆಕೋರೇಟ್ ಮಾಡ್ತೀವಿ, ಈ ರಂಗೋಲಿ ಹಾಕ್ತಿವಿ, ಎಲ್ಲ ತಿಲಕ್ ಅದೆಲ್ಲ. ಸೊ ಅದೇ ತರ ಈ ದೇಹನು ತಿಲಕ್ಕಿಂದ ಧಾರಣ ಮಾಡ್ಬೇಕು. ಎಲ್ಲ ತಿಲಕ್ಕಿಗೂ ಒಂದು ಹೆಸರಿದೆ, ಕೇಶವ, ನಾರಾಯಣ, ಮಾಧವ. ಸೊ ಇದರಿಂದ ಯಮರಾಜ ತನ್ನ ಯಮದೂತರು ಹೇಳಿದ್ದಾನೆ, ಯಾರಾದ್ರೂ ಈ ತರ ತಿಲಕ್ ಧಾರಣ ಮಾಡಿದ್ರೆ ಅವರು ಹತ್ರ ನೀನ್ ಹೋಗ್ಲೇಬಾರ್ದು. ಡೋಂಟ್ ಟಚ್ ದೆಮ್, ಡೋಂಟ್ ಗೋ ನಿಯರ್.
ಹಾ, ಅದು ಒಂದು ತಿಲಕದ ಒಂದು ಮಹಿಮೆ ಇದೆ. ಒಂದು ಊರದಲ್ಲಿ ಒಬ್ಬ ರಾಜ ಇದ್ದ, ಬಹಳ ಕ್ರೂರ ರಾಜ. ಅವನು ಜನಗಳಿಗೆ ಬಹಳ ಕ್ರೂರಾಗಿ ನೋಡ್ತಾ ಇದ್ದ, ಹಿಂಸೆಯಿಂದ ಫಾಸಿ ಕೊಡೋದು, ಅವ್ರು ಬಹಳ ಕಷ್ಟ ಕೊಡೋದು, ಜೈಲಲ್ಲಿ ಹಾಕೋದು, ವೆರಿ ಕ್ರೂಯಲ್. ಸೊ ಮಂತ್ರಿ ಎಲ್ಲ ಸೇರ್ಕೊಂಡು ಒಂದಿನ ಅನ್ಕೊಂಡ್ರು, ಈ ರಾಜಾಗೆ ಈ ತರ ರಾಜ್ಯ ಮಾಡ್ಲಿಕ್ಕೆ ಬಿಡಬಾರ್ದು, ಹೇಗೆ ಸಹಿಸ್ಬಿಡಕ್ಕೆ ಇವನಿಗೆ ಅಂತ. ಸೊ ಅವಕಾಶ ನೋಡ್ತಾ ಇದ್ರು. ಆಮೇಲೆ ಒಂದಿನ ರಾಜ ಬೇಟೆ ಆಡ್ಲಿಕ್ಕೆ ಜಂಗಲ್ಗೆ ಹೋಗಿದ್ದ. ಕೆಲವೊಂದು 2-3 ಸಿಪಾಯಿ ಕರ್ಕೊಂಡು ಹೋಗಿದ್ದ ಜೊತೆಲಿ. ಸೊ ಅವರು ಮಂತ್ರಿಗಳು ಅನ್ಕೊಂಡ್ರು, ಇವತ್ತೇ ಸಮಯ ಇದೆ, ಇವತ್ತೇ ರಾಜಾಗೆ ಪ್ರಾಣ ತೆಗೆದ್ಬಿಡೋಣ. ಸೊ ಜಂಗಲಲ್ಲಿ ಅವರು ಹೋದ್ರು ಜೊತೆಯಲ್ಲೆಲ್ಲ ಲೇಟರ್. ಆಮೇಲೆ ಏನೋ ಒಂದು ಯಾವ್ದೋ ಪ್ರಾಣಿ ಹಿಂದೆ ಹೋಗಿ 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 ಆ ರಾಜ ದಾರಿ ತಪ್ಪಿಟ್ಟ. ಆ ಸಿಪಾಯಿ ಬೇರೆ, ರಾಜ ಬೇರೆ. ಸೊ ಈ ಮಂತ್ರಿ ಎಲ್ಲ ಸೇರ್ಕೊಂಡು ರಾಜ ಹಿಂದೆ ಹೋಗಿ ಅವನ್ಗೆ ಚೂರಿ ಹಾಕ್ಬಿಟ್ರು. ಅವನು ನೆಲಕ್ ಬಿದ್ದು ಸತ್ತೋದ. ಸೊ ಅಷ್ಟು ಕ್ರೂರ ಆಗಿದ್ದಲ್ಲ. ಸೊ ನ್ಯಾಚುರಲಿ ಯಮದೂತರು ಬಂದ್ರು, ಅವನ್ಗೆ ಕರ್ಕೊಂಡು ಹೋದ್ರು ಯಮಲೋಕಗೆ. ಬಟ್ ಯಮರಾಜ ಆ ರಾಜ ತಕ್ಷಣ ನೋಡಕ್ಕೆ, ಇಲ್ಲ ಕರ್ಕೊಂಡು ಬಂದಿರ, ಹೋಗಿ ಅವ್ನು ವೈಕುಂಠ ಕರ್ಕೊಂಡು ಹೋಗಿ, ಬೇಗ ಬಿಟ್ಬಿಡಿ ಅಲ್ಲಿ ವೈಕುಂಠಕ್ಕೆ. ಏನ್ ಕಾರಣ? ಆ ರಾಜ ಎಲ್ಲಿ ಬಿದ್ದಿದ್ದಲ್ಲ, ಅದೇ ದಾರಿಯಲ್ಲಿ ಒಬ್ಬ ವೈಷ್ಣವ ಆ ದಾರಿಯಲ್ಲಿ ಬರ್ತಾ ಇದ್ದ. ಅವನ್ ಬರ್ತಾ ಬರ್ತಾ ತಿಲಕ್ ಹಚ್ಕೊಳ್ತಾ ಇದ್ದ, ವೈಷ್ಣವ ತಿಲಕ. ಅದೇನೋ ಸ್ವಲ್ಪ ತಿಲಕ್ ಉಳಿದಿತ್ತು ಅವನ ಕೈಲಿ, ಅದು ತಪಕ್ಕಂತ ಕೆಳಗಡೆ ಬಿತ್ತು. ಗೋಪಿಚಂದನ್ ತಿಲಕ್. ಆ ಗೋಪಿಚಂದನ್ ತಿಲಕ್ ಈ ರಾಜ ದೇಹಕ್ಕೆ ಅಂಟ್ಕೊಂಡ್ಬಿಡ್ತು. See, that king got liberated from Yamloka. He went directly to Vaikuntha Loka. So tilaka dharana ಮಾಡೋದು is very, very important. ನಮ್ಮೊಬ್ಬ ಮಡಿಕೇರಿಯಲ್ಲಿ ಒಬ್ಬ ಬ್ರಹ್ಮಚಾರಿ ಇದ್ದ, ಒರಿಸ್ಸಾಯಿಂದ. ನಾನು ಒಂದ್ಸಲಿ ಅಲ್ಲಿದ್ದೆ. ಅವನ್ ರಾತ್ರಿ 10 ಗಂಟೆಗೆ ಶೌಚಾಲಯ ಹೋದ, 9:30 10 ಗಂಟೆಗೆ. ಆಮೇಲೆ ಸ್ನಾನ ಮಾಡ್ಬೇಕಲ್ಲ, ಸ್ನಾನ ಮಾಡ್ಕೊಂಡು ಬಂದ. ಆಮೇಲೆ ತಿಲಕ್ ಹಚ್ಕೊಳ್ತಾ ಇದ್ದ. ನಾನು ಹಂಗೆ ಕ್ಯಾಶುಯಲ್ ಆಗಿ ಹೇಳ್ದೆ, ಏನಪ್ಪ ಈಗ ತಿಲಕ್ ಹಚ್ಕೊಳ್ತೀಯಾ, ಬೆಳಿಗ್ಗೆ ಹೆಂಗು ಮತ್ತೆ ಸ್ನಾನ ಮಾಡಿ ತಿಲಕ್ ಹಚ್ಕೋಬೇಕಲ್ಲ, ಈಗ ಯಾಕೆ ಹಾಕೊಳ್ತೀಯ ಮತ್ತೆ ತಿಲಕ್ ಅಂತ. ಓ ಪ್ರಭು, ನಾನ್ ತಿಲಕ್ ಹಚ್ಕೊಳ್ಳೋದು ಮಲ್ಕೊಂಡ್ಬಿಟ್ರೆ ರಾತ್ರಿ ಯಮದೂತರು ಬಂದ್ರೆ ನನಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ದಟ್ ಕಾನ್ಶಿಯಸ್ನೆಸ್, ಸಿ ಹೌ ಇಟ್ ಈಸ್. ನನ್ ಪ್ರಾಣ ಹೋದ್ರೆ ರಾತ್ರಿ ಯಮದೂತರು ನೋಡಿದಾರೆ, ತಿಲಕ್ಕಿಲ್ಲ ಮೈ ಮೇಲೆ ಎತ್ಕೊಂಡು ನೋಡ್ರ. ಸೊ ವಿ ಶುಡ್ ನಾಟ್ ಬಿ, ಏನಂತಾರೆ, ಮುಜುಗರ ಆಗ್ಬಾರ್ದು, ಎಂಬಾರಸ್ಮೆಂಟ್. ತಿಲಕ್ ಯಾಕೆ ಹಚ್ಕೊಂಡು ಹೋಗ್ಬೇಕು. ಕೆಲವು ಜನ ಹಂಗಿಸ್ತಾರೆ, ಏನದು ಪೇಂಟ್ ಮಾಡ್ಕೊಂಡ್ ಬಂದಿದ್ಯಾ ಹಣೆ ಮೇಲೆ ಅಂತ ಕೆಲವು ಜನ ದೇ ಕ್ರಿಟಿಸೈಸ್. ನನಗೆ ನೆನಪಿದೆ, ಈ ನೆಹರು ಯಾರು ಹೇಳ್ತಾ ಇದ್ರು, ಪ್ರಭುಪಾದ ಹೇಳ್ದು ಯಾರು ಹೇಳ್ದು, ನೆಹರು ಕ್ರಿಟಿಸೈಸ್ ಮಾಡ್ದ. ಯಾರಿಗೆ? ಸರ್ವಪಲ್ಲಿ ರಾಧಾಕೃಷ್ಣನ್ಗೆ, ರಾಷ್ಟ್ರಪತಿ. ವಾಟ್ ಈಸ್ ದಟ್ ಯು ಪುಟ್ ಆನ್ ಯುವರ್ ಫೋರ್ಹೆಡ್, ದಟ್ ಪೇಂಟ್ ಅಂತ. ಪೇಂಟ್ ಹೇಳ್ದ, ಏನ್ ಗೊತ್ತಾ, ವಾಟ್ ಈಸ್ ದಟ್ ಯು ಪುಟ್ ಆನ್ ಯುವರ್ ಫೋರ್ಹೆಡ್ ಅಂತ ಒಂಥರ ಈ ತರ ಮಾತಾಡಿದ್ರು. ಸರ್ವಪಲ್ಲಿ ರಾಧಾಕೃಷ್ಣ ಏನ್ ಹೇಳ್ತಾ,
Are you an Indian? Do you know? This is the special blessings of my spiritual master. ಅಷ್ಟು ಹೇಳಿದಕ್ಕೆ ಈ ಅಪ್ಪ ಸುಮ್ಮನೆ ಕುತ್ಕೊಂಡ. ಇನ್ ಮುಂದೆ ಹಂಗಿಸ್ಲಿಲ್ಲ, ಯಾವತ್ತೂ ಕೇಳಲಿಲ್ಲ ಏನ್ ಹಚ್ಕೊಂಡ್ ಬಂದಿದ್ರ. ಸೊ ಲೈಕ್ ದಟ್ ತಿಲಕ್ ನೋಡಿದ ತಕ್ಷಣ ಬೇರೆ ಜನ ನೋಡಿ ಅಲ್ಲಿ ಹೋಗ್ತಾ ಇದಾರೆ ಹರೇ ಕೃಷ್ಣ ಅವರು, ಅಲ್ಲಿ ಹೋಗ್ತಾ ಇದಾರೆ ಪಂಡಿತರು, ಮಠ ಮಠ ಜನ ಹೋಗ್ತಾ ಇದಾರೆ, ಭಕ್ತರು ಹೋಗ್ತಾ ಇದಾರೆ ಅಂತ. ಸೊ ಇಟ್ ಈಸ್ ಆಲ್ಸೋ ಪ್ರೀಚಿಂಗ್ ಮೆಟೀರಿಯಲ್, ಪ್ರೀಚಿಂಗ್ ಅವಕಾಶ ತಿಲಕ. It is opportunity for others to remember Krishna. Okay. So next ಏನಿದೆ, ಒಂದೊಂದು ತಿಲಕ್ ಒಂದೊಂದ್ಸಲಿ ಇರುತ್ತೆ, ಹರೇ ಕೃಷ್ಣ ತಿಲಕ್ ಅದನ್ನು ಹಚ್ಕೋಬಹುದು. ಆಮೇಲೆ ಮಹಾ ಗಾರ್ಲ್ಯಾಂಡ್ ಅದಾಯ್ತು. ಒಂದ್ಸಲಿ ಏನಾಯ್ತು, ನಿನ್ನೆ ಹೇಳ್ದೆ ಮೊನ್ನೆ ಹೇಳ್ದೆ ಗೊತ್ತಿಲ್ಲ, ಆ ಚಂಪಾ ಹೂದು ಹೇಳ್ದಲ್ಲ ಗುರು ಮಹಾರಾಜ್ದು, ಮೊನ್ನೆ ಹೇಳಿದ್ರಿ. ಆಮೇಲೆ ನೃತ್ಯ ಮಾಡುದು. ನಮ್ದು ದಿನನಿತ್ಯ ಆರತಿ ಕೀರ್ತನಲ್ಲಿ ಅಟ್ಲೀಸ್ಟ್ 2 ಆರತಿ ಕೀರ್ತನೇನಿದೆ, 2. ಒಂದು ಪ್ರಭುಪಾದ್ ಗುರುಪೂಜಾ, ಇನ್ನೊಂದು ಸಂಧ್ಯಾ ಆರತಿ. ಇಟ್ ಶುಡ್ ಬಿ ಡ್ಯಾನ್ಸಿಂಗ್ ಕೀರ್ತನ್. ಮಿಕ್ಕಿದ್ದು ಮಂಗಳಾರತಿ ಓಕೆ, ತುಳಸಿ ಆರತಿ, ದರ್ಶನಾರ್ತಿ, ಭೋಗಾರ್ತಿ, ಅದೆಲ್ಲ ಶಯನಾರ್ತಿ, ಇದಾಲ್ ಓಕೆ. ಬಟ್ ಅಟ್ಲೀಸ್ಟ್ ಈ 2 ಕೀರ್ತನ್, 2 ಆರತಿ ಕೀರ್ತನಲ್ಲಿ ವಿ ಶುಡ್ ಡೂ ಡ್ಯಾನ್ಸಿಂಗ್ ಕೀರ್ತನ್. ಆಮೇಲೆ ವಿಗ್ರಹ ಮತ್ತೆ ಗುರು ನೋಡಿದ ತಕ್ಷಣ ವಿ ಶುಡ್ ಪೇ ಒಬೇಸೆನ್ಸಸ್. ಆಮೇಲೆ ದೇವಸ್ಥಾನ ಹೋದ ತಕ್ಷಣ ಎದ್ದೇಳ್ಬೇಕು. ಡಿಟೀಸ್ ವಿಗ್ರಹ ಪಲ್ಲಕ್ಕಿ ಉತ್ಸವ ಕರ್ಕೊಂಡು ಹೋಗುವಾಗೆ ಎಲ್ಲಾರು ಜೊತೆಲಿ ಹೋಗ್ತಾರೆ. ಸಾಯಂಕಾಲ ಸಮಯದಲ್ಲಿ ಈ ಶ್ರೀ ವೈಷ್ಣವ ಮಾಡ್ತಾರೆ ನೋಡಿ. ಮಧ್ವಾಸ್ ದೇ ಡೂ ಇನ್ಸೈಡ್ ದ ಟೆಂಪಲ್ ಪಲ್ಲಕ್ಕಿ ಉತ್ಸವ. ಬಟ್ ಶ್ರೀ ವೈಷ್ಣವ ಅವರು ಉತ್ಸವ ವಿಗ್ರಹ ಹೊರಗಡೆ ತಗೊಂಡ್ಬರ್ತಾರೆ, ಕರ್ಕೊಂಡ್ ಬರ್ತಾರೆ ಪಲ್ಲಕ್ಕಿ. ಅಲ್ಲೇ ಒಂದ್ ಚಿಕ್ಕದು ಒಂದು ಪರಿಕ್ರಮ ಮಾಡ್ತಾರೆ. ವಿತ್ ಆಲ್ ಸ್ತುತಿ ಗಿತಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲೊಂದು ಬರ್ದಿದ್ದಾರೆ ನೋಡಿ ಪ್ರಭುಪಾದ್, ವೆನ್ ದ ಡಿಟಿ ಇಸ್ ಕಮಿಂಗ್ ಔಟ್, ದ ಸರ್ವಿಟರ್ಸ್ ಇನ್ ಟೆಂಪಲ್ ಪುಟ್ ಫಾರ್ವರ್ಡ್ ದ ಡೈಲಿ ಅಕೌಂಟ್ ಬಿಫೋರ್ ದೆಮ್. ಇದು ಪ್ರಭುಪಾದ್ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಇಸ್ಕಾನ್ ಅಲ್ಲಿ. ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ನಿನ್ನೆದ್ ಏನ್ ಸ್ಕೋರ್ ಇತ್ತು ಪ್ರಭುಪಾದ್ ಹಿಡಿದು ಡಿಟಿಸ್ಗೆ ತಿಳಿಸ್ಬೇಕು. ಬುಕ್ಸ್ ಇಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಇಷ್ಟು ಡಿವೋಟೀಸ್ ಪ್ರಸಾದಂ ವಿತರಣೆ ಆಗಿದೆ, ಇಷ್ಟು ಡೊನೇಷನ್ ಬಂತು, ಇಷ್ಟು ಬುಕ್ಸ್ ಹೋಯ್ತು, ಇಷ್ಟು ಇದು ಆಯ್ತು ಅಂತ, ರಾಜ್ಭೋಗ್ ಪ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದು. ಸೊ ದಟ್ ಕೀಪ್ ಎವ್ರಿಥಿಂಗ್ ರಿಗಾರ್ಡ್ ಡಿಟೀಸ್ ಆಸ್ ದ ಮುಖ್ಯ ಯಜಮಾನ್, ದ ಸೂಪರ್ ಟಿಪಿ. ನೋಡಿ ಇಲ್ಲಿ ಬರೀತಾರೆ, ದಿಸ್ ಸಿಸ್ಟಮ್ ಇಸ್ ವೆರಿ ವೆರಿ ಓಲ್ಡ್ ಅಂಡ್ ಸ್ಟಿಲ್ ಫಾಲೋಡ್. ಆಮೇಲೆ ನೋಡಿ ಪ್ರತಿದಿನ ದೇವಸ್ಥಾನ ಹೋಗುದು. ನಾನು ನೋಡಿದ್ದೀನಿ ವೃಂದಾವನಲ್ಲಿ, ಪುರಿಯಲ್ಲಿ ಅನೇಕ ಲೋಕಲ್ ಜನ ಬರ್ತಾರೆ. ಅವರು ಕೆಲ್ಸಕ್ಕೆ ಹೋಗೋ ಮುಂಚೆ ದೇವಸ್ಥಾನ ಹೋಗಿ ದರ್ಶನ ಮಾಡಿ ತಿಲಕ್ ಹಚ್ಕೊಂಡು ತೀರ್ಥ ತಗೊಂಡು ಹೋಗ್ತಾರೆ ಕೆಲ್ಸಕ್ಕೆ. ಅಟ್ಲೀಸ್ಟ್ ಮಾರ್ನಿಂಗ್ ಟೈಮ್ ಐ ಹ್ಯಾವ್ ಸೀನ್. ಸೊ ದಿಸ್ ಈಸ್ ರಾಗಾನುಗ, ನ್ಯಾಚುರಲ್ ಅಟ್ರಾಕ್ಷನ್, ಏನ್ ಹೇಳಬೇಕಾಗಿಲ್ಲ. ನಮ್ಮ ಇಸ್ಕಾನಲ್ಲಿ ಅನೇಕ ಡಿವೋಟೀಸ್ ಇದ್ದಾರೆ, ದೇ ವೆರಿ ಪಂಕ್ಚುಯಲ್ ಫಾರ್ ಮಂಗಳಾರತಿ, ದರ್ಶನಾರ್ತಿ, ಮಾರ್ನಿಂಗ್ ಪ್ರೋಗ್ರಾಮ್. ಈವ್ನಿಂಗ್ ಐ ಡೋಂಟ್ ನೋ, ಬಟ್ ಸ್ಟಿಲ್ ಜನ ಬರ್ತಾರೆ ಡಿವೋಟೀಸ್. ಓಕೆ, 9th ಓದಿ. 9th ಪಾಯಿಂಟ್ ಯಾರು ಓದ್ತೀರಾ? ವೆಂಕಟಪತಿ ಇದೆಯಾ? ಯಾಕೆ ಇವತ್ತು ಅಟೆಂಡೆನ್ಸ್ ಇನ್ನೂ ಡೌನ್ ಇದೆಯಲ್ಲ?
ಎಲ್ಲೇ ರಸಿಕಶೇಖರ್ ಇಲ್ಲ, ಹರೇ ಕೃಷ್ಣ. ಸುರೇಶ್ವರಿ ಮಾತಾಡ್ತಿಲ್ಲ. ಹರೇ ಕೃಷ್ಣ ಪ್ರಭು. ಏನ್ ಮಾಡ್ತಾ ಇದೀಯ? ಆನ್ ಮಾಡ್ಕೋ ವಿಡಿಯೋ. ಪ್ರಭುಜಿ ಸ್ವಲ್ಪ ಹೊರಗಡೆ ಇದೀನಿ ಪ್ರಭುಜಿ, ಕೇಳಿಸ್ಕೊಳ್ತಾ ಇದ್ದೀನಿ ಪ್ರಭುಜಿ. ಯಾಕೆ ಹೇಳಿದ್ಯಾ? ಇಲ್ಲ ಹೊರಗಡೆ ಇದೆ ಪ್ರಭು, ಹೊರಗಡೆ ಇದೀನಿ ಪ್ರಭುಜಿ, ಕೇಳಿಸ್ಕೊಳ್ತಾ ಇದ್ದೀನಿ ಪ್ರಭುಜಿ. ಬೇಗ ಬಾ ವಾಪಸ್. ಹಾ ಎಸ್ ಪ್ರಭುಜಿ. ಓದ್ತೀನ. ಮಲ್ಲಿಕಾರ್ಜುನ್ ಆರ್ ಯು ದೇರ್? ಎಲ್ಲ ಓಕೆ, 9ನೇ ಪಾಯಿಂಟ್ ಹೇಳಿ ಪ್ರಭುಜಿ. ಇದು ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡೋ ಅದು ಪ್ರಭುಜಿ. 9ನೇ ಪಾಯಿಂಟ್ ಪರಿಕ್ರಮ ಪ್ರದಕ್ಷಿಣೆ ಹಾಕೋದು. 5ನೇ ಅಧ್ಯಾಯ 6ನೇ ಅಧ್ಯಾಯ. ಕನಿಷ್ಠ 3 ಬಾರಿಯಾದರೂ ದೇವಾಲಯಕ್ಕೆ ಪ್ರದಕ್ಷಿಣೆ ಸುತ್ತಬೇಕು. ಕನಿಷ್ಠ 3 ಬಾರಿ ಪ್ರದಕ್ಷಿಣೆ ಸುತ್ತಲಿಕ್ಕೆ ಬೇಕಾದ ಅನುಕೂಲ ಎಲ್ಲಾ ದೇವಸ್ಥಾನಗಳಲ್ಲೂ ಇರುತ್ತದೆ. ಕೆಲವು ಭಕ್ತರು 3ಕ್ಕಿಂತ ಹೆಚ್ಚು ಬಾರಿ, 10 ಬಾರಿ, 15 ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ. ಇದು ಅವರವರ ಮಾಡಿಕೊಂಡ ಸಂಕಲ್ಪವನ್ನು ಅವಲಂಬಿಸುತ್ತಿರುತ್ತದೆ. ಗೋಸ್ವಾಮಿಗಳು ಗೋವರ್ಧನ ಗಿರಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದರು. ಇಡೀ ಬೃಂದಾವನ ಕ್ಷೇತ್ರಕ್ಕೆ ಕೂಡ ಪ್ರದಕ್ಷಿಣೆ ಮಾಡಬೇಕು. 10ನೇ ಪಾಯಿಂಟ್ ಓದ್ಲಾ ಪ್ರಭುಜಿ? ಓದಿ. 10ನೇದು, ದೇವಸ್ಥಾನದಲ್ಲಿ ನಿಯಂತ್ರಕ ತತ್ವಗಳನುಸಾರ ಪೂಜೆಯನ್ನು ಮಾಡಬೇಕು. ದೇವರಿಗೆ ಮಾಡುವುದು, ನೈವೇದ್ಯ ಸಮರ್ಪಣೆ, ವಿಗ್ರಹಕ್ಕೆ ಅಲಂಕಾರ ಮಾಡುವುದು ಇತ್ಯಾದಿ ಇವನ್ನು ಕ್ರಮ ತಪ್ಪದೆ ಮಾಡಬೇಕು. 11 ವಿಗ್ರಹಗಳಿಗೆ ವ್ಯಕ್ತಿಯು ವೈಯಕ್ತಿಕ ಸೇವೆ ಸಲ್ಲಿಸಬೇಕು. 12ನೇದು ಆಡಬೇಕು. 13ನೇದು ಸಂಕೀರ್ತನೆ ಮಾಡಬೇಕು. 14ನೇದು ಮಂತ್ರಗಳನ್ನು ಉಚ್ಚರಿಸಬೇಕು. 15ನೇದು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. 16ನೇದು ಮುಖ್ಯವಾದ ಪ್ರಾರ್ಥನಾ ಪದ್ಯಗಳನ್ನು ಆಡಬೇಕು. 17ನೇದು ವ್ಯಕ್ತಿಯು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ದೇವರಿಗೆ ನೈವೇದ್ಯ ಮಾಡಿದ ತಟ್ಟೆಯಲ್ಲಿ ಉಳಿಯುವ ಭಾಗ. 18ನೇದು ವ್ಯಕ್ತಿಯು ಚರಣಾಮೃತವನ್ನು ಸ್ವೀಕರಿಸಬೇಕು. ಇದು ದೇವರಿಗೆ ಅಭಿಷೇಕ ಮಾಡಿದ ಜಲ. ಇದನ್ನು ತೀರ್ಥದ ರೂಪದಲ್ಲಿ ಭಕ್ತರಿಗೆ ಕೊಡುತ್ತಾರೆ. 19ನೇದು ಭಗವಂತನಿಗೆ ಅರ್ಪಿಸಿದ ಪರಿಮಳ ದ್ರವ್ಯಗಳನ್ನು, ಹೂಗಳನ್ನು ವ್ಯಕ್ತಿಯು ಅಗ್ರಾಣಿಸಬೇಕು. 20ನೇದು ವಿಗ್ರಹದ ಪಾದಾರ ವಿಂದಗಳನ್ನು ಸ್ಪರ್ಶಿಸಬೇಕು. 21ನೇದು ಪೂಜಾ ವಿಗ್ರಹವನ್ನು ಭಕ್ತಿ ಪೂರ್ವಕವಾಗಿ ನೋಡಬೇಕು. 22ನೇದು ಬೇರೆ ಬೇರೆ ವೇಳೆಗಳಲ್ಲಿ ವಿಗ್ರಹಕ್ಕೆ ಆರತಿ ಮಾಡಬೇಕು. 23ನೇದು ಶ್ರೀಮದ್ ಭಾಗವತ ಹಾಗೂ ಭಗವದ್ಗೀತೆಯಂತಹ ಗ್ರಂಥಗಳಿಂದ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡಬೇಕು. 24ನೇದು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಸಲ್ಲಿಸಬೇಕು. 25ನೇದು ವಿಗ್ರಹವನ್ನು ಸ್ಮರಿಸುತ್ತಿರಬೇಕು. 26ನೇದು ಮೂರ್ತಿಯನ್ನು ಕುರಿತು ಧ್ಯಾನ ಮಾಡಬೇಕು. 27ನೇದು ಸ್ವಯಂ ಸೇವೆ ಒಂದಿಷ್ಟನ್ನು ಮಾಡಬೇಕು. 28ನೇದು ಭಗವಂತನು ತನ್ನ ಸ್ನೇಹಿತನೆಂಬ ಭಾವವಿರಬೇಕು. 29ನೇದು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಬೇಕು. 30ನೇದು ಬಹು ಪ್ರಿಯವಾದ ಖಾದ್ಯ ಪದಾರ್ಥ ಅಥವಾ ವಸ್ತ್ರವನ್ನು ಪ್ರವಿಗರ್ಪಿಸಬೇಕು. 31 ಕೃಷ್ಣನಿಗಾಗಿ ಎಂತಹ ಅಪಾಯಕಾರಿ ಸಂಭಾವ್ಯತೆಯನ್ನಾದರೂ ಎದುರಿಸಬೇಕು. ಹಾಗೂ ಹರಿಬಾಲ್ ಒಂದ್ ನಿಮಿಷ. ಸರಿ. ಯಾಕಂದ್ರೆ ಇದು 44 ಇದೆ. ಸೊ ಇದರಲ್ಲಿ ಏನ್ ಡೌಟ್ಸ್ ಇದೆ? 9 ಆಯ್ತು ಪ್ರದಕ್ಷಿಣೆ ಹಾಕೋದು. ಆಮೇಲೆ ಗೋಸ್ವಾಮಿ ಅವರು ಗೋವರ್ಧನ್ ಪರಿಕ್ರಮ ಮಾಡ್ತಾ ಇದ್ರು, ವೃಂದಾವನ ಪರಿಕ್ರಮ ಮಾಡ್ತಾ ಇದ್ರು, ಅರ್ಚ ವಿಗ್ರಹ ಸೇವಾ, ಭೋಗ ಮತ್ತೆ ಆರತಿ. ಪ್ರಭುಪಾದ್ ಅದು ಸಿಸ್ಟಮ್ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಸಲ ಆರತಿ ಆಗ್ಬೇಕು, ಎಷ್ಟು ಸಲ ಭೋಗ ಅರ್ಪಿಸ್ಬೇಕು. ಇದರ ಮುಖ್ಯ ಪ್ರಿನ್ಸಿಪಲ್ ಏನಂತಂದ್ರೆ, ಆಫ್ಟರ್ ಎವ್ರಿ ಭೋಗ ದೇರ್ ಶುಡ್ ಬಿ ಅನ್ ಆರತಿ. ಬಟ್ ಎಲ್ಲಾ ಆರತಿ ಆದ್ಮೇಲೆ ಭೋಗ ಮಾಡ್ಬೇಕಂತ ಏನಿಲ್ಲ. ಬಟ್ ಎಲ್ಲಾ ಭೋಗ ಆದ್ಮೇಲೆ ಒಂದು ಆರತಿ ಇರ್ಬೇಕು. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪ್ರಿನ್ಸಿಪಲ್. ಶಾರ್ಟ್ ಆರತಿ.
ಆಮೇಲೆ ನಿಜ ಪರ್ಸನಲ್ ಸೇವಾ ವಿಗ್ರಹಗೆ ಹಾಡೋದು, ಸಂಕೀರ್ತನೆ ಮಾಡೋದು, ಜಪ ಮಾಡೋದು, ಮಂತ್ರ ಪ್ರಾರ್ಥನೆ, ಮಹಾಪ್ರಸಾದ್ ಸ್ವೀಕರಿಸೋದು. ಬಟ್ ವಿಗ್ರಹ ಮುಂದೆ ಸ್ವೀಕರಿಸಬಾರ್ದು, ಮುಂದ್ಗಡೆ ಎದುರುಗಡೆ. ಅದರಲ್ಲಿ ಜಗನ್ನಾಥ್ ಟೆಂಪಲ್ ಅಲ್ಲಿ ಎದುರುಗಡೆ ಮಹಾಪ್ರಸಾದ್ ಸ್ವೀಕರಿಸಬಾರ್ದು, ಇದು ಮಹಾ ಅಪರಾಧ. ಚರ್ನಾಮಿತ 3 ಸತಿ ತಗೊಳ್ಳೋದು, ಧೂಪ ದೀಪ ಹೂವ ಅರ್ಪಣೆ ಮಾಡೋದು, ವಾಸನೆ ನೋಡೋದು, ವಿಗ್ರಹದ ಪಾದ ಸ್ಪರ್ಶ ಮಾಡೋದು ಅಭಿಷೇಕ ಸಮಯದಲ್ಲಿ. ಆಮೇಲೆ ವಿಗ್ರಹಗೆ ಭಕ್ತಿ ಪೂರ್ವಕ ದರ್ಶನ ಮಾಡೋದು, ಮನೆಯಲ್ಲೇ ವಿಗ್ರಹ ಇದ್ರೆ ಆರತಿ ಮಾಡೋದು, ಶ್ರವಣ ಮಾಡೋದು, ಸ್ಮರಣೆ ಮಾಡೋದು, ಧ್ಯಾನ ಮಾಡೋದು, ಸೇವೆ ಮಾಡೋದು, ಭಗವಂತಿಗೆ ಸ್ನೇಹಿತ ತರ ಅರ್ಥ ಮಾಡ್ಕೊಳ್ಳೋದು, ಎಲ್ಲಾನು ಅರ್ಪಿಸೋದು ಭಗವಂತಿಗೆ. ಆಮೇಲೆ ಆಗಾಗ್ಗೆ ಭೋಗ ಅಥವಾ ವಸ್ತ್ರ ದಾನ ಮಾಡೋದು ಭಗವಂತಿಗೆ. ಆಮೇಲೆ 31 ಯಾರು ಹೇಳ್ತೀರಾ? 31 ಏನಿದೆ? 31 ಓದಿದ್ರಾ? ಇಲ್ಲ, ಓದಿಲ್ಲ ಎಲ್ಲಿವರೆಗೂ ಓದಿದಪ್ಪ? 31 ಓದ್ಬೇಕು. ಓದ್ಬೇಕಾ? ಹಾ ಓದ್ಬೇಕು ಪ್ರಭುಜಿ, 31 ಓದ್ಬೇಕು. ಸರಿ, ಅಲ್ಲಿಂದ ಓದಿ, ಅಲ್ಲಿವರೆಗೂ 44. ಹರೇ ಸರಿ ಕೃಷ್ಣ ಪ್ರಭು. ಹೇಳಿ ಮಾತಾಡಿ, ಯಾರು ಓದ್ತಾ ಇದ್ದಾರೆ? ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ. ಓದಿ. ಕೃಷ್ಣನಿಗಾಗಿ ಎಂತಹ ಅಪಾಯಕಾರಿ ಸಂಭಾವ್ಯತೆಯನ್ನಾದರೂ ಎದುರಿಸಬೇಕು ಹಾಗೂ ಅವನ ಸಂತೋಷಕ್ಕಾಗಿ ಎಲ್ಲಾ ಬಗೆಯಿಂದಲೂ ಶ್ರಮಿಸಬೇಕು. ಎಲ್ಲಾ ಸಂದರ್ಭಗಳಲ್ಲೂ ವ್ಯಕ್ತಿಯು ಶರಣಾಗತ ಆತ್ಮನಾಗಿರಬೇಕು. ತುಳಸಿ ಗಿಡಕ್ಕೆ ನೀರೆರೆಯಬೇಕು. ಶ್ರೀಮದ್ ಭಾಗವತ ಮತ್ತು ಇತರ ಧರ್ಮ ಗ್ರಂಥಗಳ ಶ್ರವಣವನ್ನು ಕ್ರಮವಾಗಿ ಮಾಡಬೇಕು. ವ್ಯಕ್ತಿಯು ಮಥುರಾ, ಬೃಂದಾವನ ಅಥವಾ ದ್ವಾರಕಾ ನಗರಿಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ವಾಸಿಸಬೇಕು. 36 ವೈಷ್ಣವ ಭಕ್ತರ ಸೇವೆ ಮಾಡಬೇಕು. 37 ತನಗಿರುವ ಸೌಕರ್ಯದ ಪ್ರಕಾರ ವ್ಯಕ್ತಿಯು ತನ್ನ ಭಕ್ತಿ ಸೇವೆಯನ್ನು ಆಯೋಜಿಸಬೇಕು. 38 ಕಾರ್ತೀಕ ಮಾಸದಲ್ಲಿ ಅಕ್ಟೋಬರ್, ನವೆಂಬರ್ ವಿಶೇಷ ಸೇವೆಗಳಿಗಾಗಿ ವ್ಯವಸ್ಥೆ ಮಾಡಬೇಕು. 39 ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನು ಜಗತ್ತಿನಲ್ಲಿ ಅವತರಿಸಿದ ದಿನ ವಿಶೇಷ ಪೂಜಾದಿ ಕೈಂಕರ್ಯಗಳನ್ನು ಮಾಡಬೇಕು. 40 ಮಾಡಿದ್ದೆಲ್ಲವನ್ನು ಜಾಗೃತಿಯಿಂದಲೂ ಭಕ್ತಿ ಪೂರ್ವಕವಾಗಿಯೂ ಮಾಡಬೇಕು. 41 ಭಕ್ತ ಜನರ ಸಮೂಹದಲ್ಲಿ ಭಾಗವತ ಶ್ರವಣವನ್ನು ಸವಿಯಬೇಕು. ಹೊರಗಿನವರೊಂದಿಗೆ ಕೂಡದು. 42 ತನಗಿಂತ ಹೆಚ್ಚು ಉನ್ನತಿ ಗಳಿಸಿದವರೆಂದು ಪರಿಗಣಿಸಲಾದ ಭಕ್ತರ ಸಂಘ ಮಾಡಬೇಕು. 43 ಪ್ರಭುವಿನ ಪವಿತ್ರ ನಾಮವನ್ನು ಉಚ್ಚರಿಸಬೇಕು. 44 ಮಥುರೆಯ ಪರದಿಯಲ್ಲಿ ವಾಸಿಸಬೇಕು. ಓಕೆ, 31 ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಯಾವ ಮಟ್ಟಿಗೆ ನಾವು ರಿಸ್ಕ್ ತಗೋಬಹುದು ಭಕ್ತಿ ಸೇವೆದಲ್ಲಿ? ಎಷ್ಟು ರಿಸ್ಕ್ ತಗೋಬಹುದು? ನರಸಿಂಹ ಗೌರ ಹರಿಪ್ರಭು. As much as possible you have to take risk, Prabhu, because you have to do the Krishna consciousness first. ಭಕ್ತಿ ಮಾಡೋದಕ್ಕೆ ಏನ್ ರಿಸ್ಕ್ ಇದ್ರೂ ನಾವು ತಗೊಬೇಕು. ನಾವು ಇವಾಗ ಮನೆಗೆ ಬೆಳಿಗ್ಗೆ ಬಿಡ್ಬೇಕು, 3:30 ಮನೆ ಬಿಡ್ಬೇಕು ಅಂತ ಇಟ್ಕೊಳ್ಳಿ, ದೂರ ಇದೆ. ಸೊ ಅದು ಸ್ವಲ್ಪ ರಿಸ್ಕೇ ಆಗುತ್ತೆ, ಆದ್ರೂ ರಿಸ್ಕ್ ತಗೊಬೇಕು. ಆ ತರ ರಿಸ್ಕ್ ತಗೊಬೇಕು. ಮತ್ತೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹೋಗ್ಲಿಕ್ಕೆ ಪ್ರಭು ಮನೇಲೆ ಬಿಡ್ಲಿಲ್ಲ ಅಂದ್ರೆ ಹೋಗ್ಲಿಕ್ಕೆ ಟೆಂಪಲ್ಗೆ ಏನ್ ಮಾಡ್ತೀರಾ? ಅದೇ ರಿಸ್ಕ್ ತಗೊಬೇಕು. ಏನಾದ್ರೂ ಒಂದು ಹೇಳಿ ಹೋಗ್ಬಿಡ್ಬೇಕು. ಸೊ ಕೆಲವ್ರಿಗೆ ಜಪ ಮಾಡಕ್ ಆಗೋದಿಲ್ಲ ಮನೆಯಲ್ಲಿ. ಕೆಲವರು ನಾನ್ ಡಿವೋಟಿಸ್ ಜೊತೆಲಿ ಇರ್ತಾರೆ. ಜಪ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ನಾವು ಒಂದು ಡಿವೋಟಿ ಹೇಳ್ತಾ ಇದ್ರು,
ಅವರು ಬೆಳಿಗ್ಗೆ ಮಂಗಳಾರತಿ ಮಾಡ್ಬೇಕಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅವರು ಎದ್ದೇಳ್ಬಿಟ್ಟು ಸೈಲೆಂಟ್ ಆಗಿ ಬಂದ್ಬಿಡ್ತಾರಂತೆ ಟೆಂಪಲ್ಗೆ. ಮೈಸೂರಲ್ಲಿ ಒಂದು ಡಿವೋಟಿ ಹೇಳ್ತಾ ಇದ್ರು. ಮತ್ತೆ ರಾತ್ರಿ 12 ಗಂಟೆವರೆಗೂ ಮಾತಾಡ್ತಾನೆ ಇರ್ತಾರೆ. ನಾವ್ ಹಂಗೆ ಹೆಂಗ್ ಮಲ್ಕೊಳೋದು ಪ್ರಭು ಅಂದ್ರು. ಅವ್ರು ಇಲ್ಲಿ ಬಂದು ಟೆಂಪಲ್ ಅಲ್ಲಿ ಯಾವಾಗ್ಲೂ ನಿದ್ದೆ ಮಾಡೋದು ಪ್ರಯತ್ನ ಪಡ್ತಾರೆ. ಸೊ ಈ ತರ ಅವಾಗ ನಾವು ಅದೆಲ್ಲ ರಿಸ್ಕೆ. ಅವಾಗ ನಾವೇನ್ ಮಾಡ್ಬೇಕು, ಸಪ್ರೇಟ್ ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡು ಮಾಡೋದು. ಸೀನಿಯರ್ ವೈಷ್ಣವ್ಸ್ನ ಸಜೆಷನ್ ಕೇಳಬೇಕು. ಅಲ್ವಾ ಪ್ರಭು? ಇನ್ನು ಎಷ್ಟೊಂದು ರಿಸ್ಕ್ ಇದೆ. ನಾವೆಲ್ಲ ವಿ ಆರ್ ವೆರಿ ಕಂಫರ್ಟ್ ಝೋನ್. ಎಲ್ಲಾ ಪರಿಸ್ಥಿತಿಯಲ್ಲಿ ಶರಣಾಗತಿಯರಾಗಿರ್ಬೇಕು. ಕರೆಕ್ಟ್. ಯಾರಿಗೆ ಶರಣಾಗತಿ ಆಗಿರ್ಬೇಕು, and to what extent ಶರಣಾಗತಿ, that is to be seen. ತುಳಸಿಗೆ ಜಲ ನೀರು ಕೊಡೋದು, ಶ್ರೀಮದ್ ಭಾಗವತ ಶ್ರವಣ ಮಾಡೋದು, ಮಥುರಾ ದ್ವಾರಕಾ ವೃಂದಾವನ ವಾಸ, ವೈಷ್ಣವ ಸೇವಾ, ಕಾರ್ತಿಕ್ ಮಾಸ, ಭಕ್ತಿ ಸೇವೆ, ಯಥಾಶಕ್ತಿ. ಯಥಾಶಕ್ತಿಯಲ್ಲಿ ತನ ಮನ ಧನ. One should give service to the Lord. ಜನ್ಮಾಷ್ಟಮಿಯಲ್ಲಿ ಸ್ಪೆಷಲ್ ಸೇವಾ ನೋಡಿ. ಭಾಗವತಂ ಸಹ ಚರ್ಚೆ ಮಾಡೋದು, ಆಸ್ವಾದನೆ ಮಾಡೋದು ಭಕ್ತರ ಸಂಘದಲ್ಲಿ, ನಾಟ್ ವಿತ್ ಔಟ್ಸೈಡರ್ಸ್. ಆಮೇಲೆ ಸೀನಿಯರ್ ವೈಷ್ಣವ ಜೊತೆಗೆ ಸಂಘ ಮಾಡೋದು, ಜಪ ಮಾಡೋದು, ಮಥುರಾ ವಾಸ. ನೆಕ್ಸ್ಟ್ ಓದಿ. ಯಾರು ಓದಿಲ್ಲ? ಹರೇ ಕೃಷ್ಣ ಪ್ರಭು. ಓದ್ತೀನಿ. ಓದಿ. ಹೀಗೆ ನಿಯಂತ್ರಕ ತತ್ವಗಳ ಸಂಖ್ಯೆ ಒಟ್ಟು 64 ಆಗುತ್ತದೆ. ಈಗಾಗಲೇ ಹೇಳಲಾಗಿರುವಂತೆ ಮೊದಲ 10 ಪ್ರಾಥಮಿಕ ತತ್ವಗಳು, ಬಳಿಕ ಎರಡನೆಯ ಪಟ್ಟಿಕೆಯಲ್ಲಿನ 10 ತತ್ವಗಳು ಬರುತ್ತವೆ. ಇವಕ್ಕೆ ಮೂರನೆಯ ಭಾಗದ 44 ತತ್ವಗಳನ್ನು ಸೇರಿಸಿದೆ. ಹೀಗೆ ಭಕ್ತಿ ಸೇವೆಯ ಸಾಧನೆ ಮಾಡಲು ಒಟ್ಟು 64 ಅಂಶಗಳು ನಿರೂಪಿತವಾಗಿವೆ. ಈ 64ರಲ್ಲಿ 5 ಅಂಶಗಳು ಎಂದರೆ ವಿಗ್ರಹ ಪೂಜೆ, ಶ್ರೀಮದ್ ಭಾಗವತ ಶ್ರವಣ, ಭಕ್ತರ ಸಂಘ ಮಾಡುವುದು, ಸಂಕೀರ್ತನೆ ಹಾಗೂ ಮಥುರಾ ಪುರವಾಸ. ಈ 5 ಬಹು ಮುಖ್ಯವಾದದ್ದಾಗಿವೆ. ಭಕ್ತಿ ಸೇವೆಯ ಈ 64 ಅಂಶಗಳು ಕಾಯ, ವಾಚ, ಮನಸ ನಮ್ಮ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು. ಪ್ರಾರಂಭದಲ್ಲೇ ಹೇಳಲಾದಂತೆ ನಮ್ಮೆಲ್ಲಾ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಎಂಬುದನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವವು ವಿಧಿಸುತ್ತದೆ. ಖಚಿತವಾಗಿ ಹೇಗೆ ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನು ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತವೆ. ಮೇಲಿನ ಅಂಶಗಳ ನೈಜತ್ವವನ್ನು ಬೆಂಬಲಿಸುವ ಸಲುವಾಗಿ ಶ್ರೀಲ ರೂಪ ಗೋಸ್ವಾಮಿಯವರು ಮುಂದೆ ಬೇರೆ ಬೇರೆ ಧರ್ಮ ಗ್ರಂಥಗಳಿಂದ ರುಜುವಾತು ನೀಡುತ್ತಾರೆ. ಹರೇ ಕೃಷ್ಣ. ಸೊ 64ರಲ್ಲಿ ಫಸ್ಟ್ ವೆರಿ ಮೊದಲೇ 10 ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ 10 ಎಲ್ಲ ಸೇರಿಸಿ 64. ನೋಡಿ ಚೇತನ್ ಮಹಾಪ್ರಭು ಏನ್ ಮಾಡಿದ್ದಾರೆ, 64ನಿಂದ 5ಗೆ ಸೇರಿಸಿದ್ದಾರೆ. ಈ ಎಲ್ಲ 64 ಮಾಡ್ಕೋತ ಕುತ್ಕೊಂಡ್ರೆ ಐ ಡೋಂಟ್ ನೋ ವೆದರ್ 16 ಮೇಲೆ ಜಪ ಆಗುತ್ತಾ ಇಲ್ಲ ಅಂತ ಅಲ್ವೇ? ಸೊ ಚೇತನ್ ಮಹಾಪ್ರಭು has brought it down to only 5. ವಿಗ್ರಹ ಸೇವಾ, ಭಾಗವತ ಶ್ರವಣ, ಸಾಧು ಸಂತ, ವಾಸ. ಸಂಕೀರ್ತನೆ, ನಾಮ ಜಪ 5, ಮಥುರವಾಸ. ಸೊ ಈ 5 ಅಥವಾ 64 ಇಸ್ ಆಲ್ ಅಬೌಟ್ ಕಾಯ ಮನ ವಾಚ. ಸೊ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ. The regulated principles of devotional service enjoin that all of our senses must be employed in the service of the Lord.
ಹ ಸೊ ನಮ್ದು ಏನೆಲ್ಲ ಇಂದ್ರಿಯಗಳಿದೆ, ಋಷಿಕೇನ, ಭಗವಂತ ಸೇವೆಯಲ್ಲಿ ತೊಡಗಿಸ್ಬೇಕು, ಋಷಿಕೇಶ. ಸೊ ಇದೆಲ್ಲ ಎಲ್ಲೆಲ್ಲೂ ಯಾವ ಸ್ಕ್ರಿಪ್ಚರ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಇದು ಆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಈಗ ಮುಂದೆ 7ನೇ ಅಧ್ಯಾಯ ಮಾಡೋಣ ಬೇಡ? ಮಾಡಿ ಪ್ರಭು, ಮಾಡಿ ಪ್ರಭು. ಎಸ್ ಪ್ರಭುಜಿ, ಆಲ್ ಆರ್ ಇನ್ ಫೇವರ್. ಎಸ್ ಪ್ರಭು. ಮಾಡಿ ಪ್ರಭು, ದಯವಿಟ್ಟು. ಓಕೆ, ಸೊ 7ನೇದು ಭಕ್ತಿದು ಪ್ರಿನ್ಸಿಪಲ್ಸ್, ಅದರದೆಲ್ಲ ಪ್ರಮಾಣ. ಮೊದಲೇದೇನು? ಗುರು ಆಶ್ರಯ, ಗುರು ದೀಕ್ಷಾ. ಯಾರು ಓದ್ತೀರಾ? ನಾನು ಓದ್ಲಾ ಪ್ರಭುಜಿ? ಓದಿ. ಅಧ್ಯಾಯ 7, ಭಕ್ತಿ ತತ್ವಗಳಿಗೆ ಪ್ರಮಾಣ. ಸದ್ಗುರು ಒಬ್ಬರ ಆಶ್ರಯ ಪಡೆಯುವುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 21. ಪ್ರಬುದ್ಧನು ಮಹಾರಾಜ ನಿಮ್ಮೆಯನ್ನುದ್ದೇಶಿಸಿ, ಪ್ರಿಯ ದೊರೆಯೇ, ಈ ಐಹಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲವೆಂಬುದನ್ನು ಚೆನ್ನಾಗಿ ತಿಳಿದುಕೋ. ಇಲ್ಲಿ ಸುಖವಿದೆ ಎಂದು ಭಾವಿಸುವುದೇ ತಪ್ಪು. ಏಕೆಂದರೆ ಈ ಜಗತ್ತು ನೋವು ಯಾತನೆಗಳಿಂದ ತುಂಬಿ ಹೋಗಿದೆ ಅಲ್ಲದೆ ಬೇರೊಂದಲ್ಲ. ನಿಜವಾದ ಸುಖವನ್ನು ಪಡೆಯಲು ವಾಸ್ತವವಾಗಿಯೂ ಅಪೇಕ್ಷೆಯುಳ್ಳಾತನು ಸದ್ಗುರುಗಳೊಬ್ಬರನ್ನು ಆರಿಸಿ ಅವರಿಂದ ದೀಕ್ಷೆ ಪಡೆಯುವ ಮೂಲಕ ಅವರನ್ನು ಆಶ್ರಯಿಸಬೇಕು. ಸದ್ಗುರುವಿನ ಅರ್ಹತೆಗಳು ಯಾವುದೆಂದರೆ, ಅವರು ಧರ್ಮಗ್ರಂಥಗಳ ನಿರ್ಣಯಗಳನ್ನು ಚರ್ಚಿಸಿ ಹಾಗೂ ಚಿಂತನೆಗಳ ಮೂಲಕ ಸಾಕ್ಷಾತ್ಕರಿಸಿಕೊಂಡಿರಬೇಕು ಮತ್ತು ಅಂತಹ ನಿರ್ಣಯಗಳನ್ನು ಇತರರಿಗೆ ಮನದಟ್ಟು ಮಾಡಬೇಕು. ಎಲ್ಲಾ ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು ದೇವೋತ್ತಮ ಪುರುಷನ ಆಶ್ರಯ ಪಡೆದ ಅಂತಹ ಮಹನೀಯರು ಸದ್ಗುರುಗಳೆಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಆನಂದದ ನೆಲೆಗೆ ತನ್ನನ್ನು ಎತ್ತರಿಸಿಕೊಳ್ಳಬೇಕೆಂಬುದು ಬದುಕಿನ ಧ್ಯೇಯವಾಗುಳ್ಳ ಪ್ರತಿಯೊಬ್ಬನು ಅಂತಹ ಸದ್ಗುರು ಒಬ್ಬರನ್ನು ಹುಡುಕಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಹೇಳಿದರು. ಕಂಟಿನ್ಯೂ ಮಾಡ್ಲ? ಸೊ ಇಲ್ಲಿ ಇದೊಂದು 3 ಪಾಯಿಂಟ್ ಇದೆ ಇದರಲ್ಲಿ. ಸೊ ಗುರು ಅವ್ರದ್ದು ಅರ್ಹತೆ ಮೊದಲೇದು ಭಕ್ತಿ ಶಾಸ್ತ್ರ. ಅವರು ಸಂಪೂರ್ಣ ಜ್ಞಾನ ಪಡೆದಿರ್ಬೋದು. ಹೂ ಇಸ್ ಕನ್ವರ್ಸೆಂಟ್, ಸಂಪೂರ್ಣ ಇಲ್ಲ, ಕನ್ವರ್ಸೆಂಟ್. ಆಮೇಲೆ ಶ್ರವಣ ಕೀರ್ತನದಲ್ಲಿ ಅವರು ಪೂರ್ಣ ರೀತಿಯಿಂದ ಸ್ಥಿತ ಆಗಿರಬೇಕು. ಆಮೇಲೆ ಫುಲ್ಲಿ ಟ್ರ್ಯಾಂಕ್ಯುಲ್ ಅಂತಿದೆ. ಟ್ರ್ಯಾಂಕ್ಯುಲ್ ಅಂತಂದ್ರೆ ಅವರು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿದೆ. ಈ ಶುಡ್ ಬಿ ಸ್ಥಿತಪ್ರಜ್ಞ. ಭಗವದ್ಗೀತೆಯಲ್ಲಿ ಏನಿದೆ ಸ್ಥಿತಪ್ರಜ್ಞೆ ಶ್ಲೋಕ? ಯಾರು ಹೇಳ್ತೀರಾ? ಡಿವೋಟೀಸ್ ಅಂಡ್ ಸ್ಥಿತಪ್ರಜ್ಞೆ. ಹರೇ ಕೃಷ್ಣ ಪ್ರಭು. ಓ ಬಂದ್ರಪ್ಪ. ಪ್ರಭು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ, ಆ ಶ್ಲೋಕ ಅಲ್ಲ ಪ್ರಭು? ಎಸ್ ಪ್ರಭು. ಓದಿ ಅದು ಶ್ಲೋಕ. ಶ್ಲೋಕ ಓದ್ಬೇಕು ಪ್ರಭು? ಶ್ಲೋಕ ಓದಿ. 1 ಸೆಕೆಂಡ್ ಪ್ರಭು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿ ತಸ್ಯ ಕೇಶವ.
ಸುತದಿಹಿ ಕಿಂ ಪ್ರಭಾಷಿತ ಪ್ರಭಾಷಿತ ಕಿಂ ಆಸಿತ ವ್ರಜೇತ ಕಿಂ. ವ್ರಜೇತ ಕಿಂ. ಅನುವಾದ ಓದ್ಬೇಕು ಪ್ರಭು. ಓದಿ. ಓಕೆ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ? ಅವನ ಭಾಷೆ ಯಾವುದು? ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ? ಹೇಗೆ ನಡೆಯುತ್ತಾನೆ? ಸ್ಥಿತಪ್ರಜ್ಞೆ ಅಂತಂದ್ರೆ ಯಾವುದರ ಸ್ಥಿತಿ ಆಗ್ಲಿ, ನಾ ಸೋಚತಿ ನಾ ಕಾಂಕ್ಷತಿ, ಆಮೇಲೆ ಸುಖ ದುಃಖದಲ್ಲಿ ಆಕ್ಚುಲಿ ಹಿ ಈಸ್ ಅಬವ್ ಸುಖ ದುಃಖ ಸೋಚತಿ ಕಾಂಕ್ಷತಿ ಸ್ಥಿತಿ ಇದ್ದ. ಇದರಿಂದ ಬ್ರಹ್ಮಭೂತ ಸ್ಥಿತಿ. ಬ್ರಹ್ಮಭೂತ ಸ್ಥಿತಿ ಈಕ್ವಿಪಾಯ್ಸ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಒಳ್ಳೆ ಆನಂದದಿಂದ ಒಂದು ನ್ಯೂಸ್ ಪಡೆದ್ರೆ ವಿಲ್ ಬಿ ಸಮ, ಒಳ್ಳೆ ದುಃಖ ನ್ಯೂಸ್ ಪಡೆದ್ರೆ ಸಹ ಸಮ. ಏನು ಒಳ್ಳೆ ಶ್ರೇಯ ಪಡೆದ್ರೆ ಸಹ ವಿಲ್ ಪಾಸ್ ಇಟ್ ಆನ್ ಟು ಹಿಸ್ ಗುರು. So this is also one meaning. ಬೇರೆ ಯಾವ ಸ್ಥಿತಿ, ಯಾವ್ದು ಉದಾಹರಣೆ ಇದೆ ಸ್ಥಿತಪ್ರಜ್ಞೆ ಸಲುವಾಗಿ? ಏನಾರೇ ರೆಫರೆನ್ಸ್ ಇದೆಯಾ? ಒಂದು ಎಕ್ಸಾಂಪಲ್ ಇದೆ. ಚೇತನ್ ಮಹಾಪ್ರಭು ಸಮಯದಲ್ಲಿ ಶ್ರೀವಾಸ್ ಪಂಡಿತ್ ಅಲ್ಲ, ಶ್ರೀವಾಸ್ ಪಂಡಿತ್ ಮನೆಯಲ್ಲೇ ಚೇತನ್ ಮಹಾಪ್ರಭು ಕೀರ್ತನ್ ಮಾಡ್ತಾ 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 ಆ ಶ್ರೀವಾಸ್ ಪಂಡಿತ್ ಅವ್ರ ಮಗ ತೀರ್ ಹೋದ. ಕರೆಕ್ಟ್? ಕೇಳಿದಿರಾ ಇದು? ಹಾ ಪ್ರಭುಜಿ ಕೇಳಿದ್ರು. ಸೊ ಶ್ರೀವಾಸ್ ಪಂಡಿತ್ ವಾಸ್ ಸೋ ಮಚ್ ಟಾಲರೆಂಟ್, ಸ್ಥಿತ ಪ್ರಜ್ಞಾಗಿದ್ರು. ಇಲ್ಲ ಚೇತನ್ ಮಹಾಪ್ರಭು ತಿಳಿಸ್ಬೇಡಿ ಅವ್ರದ್ದು ಕೀರ್ತನೆ ಎಲ್ಲ ಭಂಗ ಆಗತ್ತೆ. ಬಟ್ ದ ಮದರ್ ಕುಡ್ ನಾಟ್ ಟಾಲರೇಟ್ ಅಲ್ವಾ. ಆಮೇಲೆ ಮಹಾಪ್ರಭು ಗೊತ್ತಾಯ್ತು. ಸೊ ಇಟ್ ಈಸ್ ಸಚ್ ಅ ಸ್ಥಿತಪ್ರಜ್ಞ ಸಿಚುವೇಶನ್. ಒಂದ್ ರೂಮದಲ್ಲಿ ಉದ್ದಂಡ ಕೀರ್ತನೆ ನಡೀತಾ ಇದೆ, ಇನ್ನೊಂದು ರೂಮದಲ್ಲಿ ಮಗ ತೀರೋಗಿನಂತೆ. The father is maintaining ಸ್ಥಿತಪ್ರಜ್ಞ ಅಲ್ವಾ. ಪ್ರಭುಪಾದರು ಅಷ್ಟೆಲ್ಲಾ ಕಷ್ಟಪಟ್ರು. ಬಟ್ he was never disturbed. ತಮ್ಮ ಡ್ಯೂಟಿ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈವನ್ ದೋ ಅವ್ರೇನು ಅಂತದ್ದು ವಿಶೇಷ ಸಕ್ಸಸ್ ಪಡೆದಿರಲಿಲ್ಲ, ಬಟ್ ಯಾವಾಗ್ಲೂ ಅವರು ಕ್ರಿಶ್ಚಿಯನ್ ಮೇಲೆ ಕಂಪ್ಲೀಟ್ ಶರಣಾಗತಿ ಆಗಿದ್ದಾರೆ. ದಟ್ ಈಸ್ ಆಲ್ಸೋ ಒನ್ ಸ್ಥಿತಪ್ರಜ್ಞೆ ಸಿಚುವೇಶನ್. ಇನ್ನೊಂದು ಸ್ಥಿತಪ್ರಜ್ಞೆ ಸಿಚುವೇಶನ್ ಯಾರ್ದು? ಜಡ ಭರತ. ಅವ್ರು ಯಾರು ಬೈದ್ರು ಮಾಡಿದ್ರು ಏನ್ ಮಾಡಿದ್ರು, ಕಂಪ್ಲೀಟ್ ಸೇಮ್ ಸಿಚುವೇಶನ್. ಇವನ ಪಲ್ಲಕ್ಕಿ ಎತ್ಕೊಂಡು ಹೋಗುವಾಗೆ ದಟ್ ಟೈಮ್ ಆಲ್ಸೋ ಈಸ್ ರಿಯಾಕ್ಷನ್ ಏನು ಇರ್ಲಿಲ್ಲ. ಸೊ ಇದು ಸಹ ನಾವು ವಿ ಶುಡ್ ಫಾಲೋ, ಟ್ರೈ ಟು ಫಾಲೋ. Because all of us who are preaching, they are automatically one way doing service of Guru. ಆಮೇಲೆ ಆ ಗುರು ಸಂಪೂರ್ಣ ರೂಪದಿಂದ ಕೃಷ್ಣನ್ಗೆ ಶರಣಾಗತಿ ಆಗಿರ್ತಾರೆ. ಯಾವುದು ಭೌತಿಕ ಸ್ಥಿತಿ, ಆಮೇಲೆ
ವಸ್ತು ಮೇಲೆ ಅವರು ಡಿಪೆಂಡೆಂಟ್ ಇರಲ್ಲ. ಇಲ್ಲ, ನಾನು ಗಾಡಿಯಲ್ಲೇ ಹೋಗ್ಬೇಕು, ಐ ಶುಡ್ ಗೋ ಇನ್ BMW. ನಮಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗಾಡಿ ನಡೆಯೋದಿಲ್ಲ. ಒಂದ್ಸಲಿ ಪ್ರಭುಪಾದ್ರು ಜರ್ಮನಿಯಲ್ಲಿ ಏರ್ಪೋರ್ಟ್ ಇಳಿದ್ಮೇಲೆ ಮರ್ಸಿಡೀಸ್ ಬೆಂಜ್ ಅಲ್ಲಿ ಬಂದ್ರು ಟೆಂಪಲ್ಗೆ. ಆ ರಿಪೋರ್ಟರ್ ಅಲ್ಲಿ ಕೇಳಿದ್ರು, ಓ ಯು ಕೇಮ್ ಇನ್ ಮರ್ಸಿಡೀಸ್ ಬೆಂಜ್, ಯು ಆರ್ ಇಂಡಿಯನ್ ಸಾಧು. ಪ್ರಭುಪಾದ್ ಕೇಳ, ಆರ್ ಯು ಜೆಲಸ್ ಅಂತ ಕೇಳಿದ್ರು. ಅವ್ರು ನನ್ನ ಶಿಷ್ಯಂದ್ರು, ಅವ್ರು ತಮ್ಮ ಗುರು ಸೇವೆಗೋಸ್ಕರ ಒಂದು ಮರ್ಸಿಡೀಸ್ ಬೆಂಜ್ ಗಾಡಿ ತಗೊಂಡ್ ಬಂದ್ರು. ನಿಮಗೇನ್ ಕಷ್ಟ? ನನಗೆ ಇರ್ಲಿಲ್ಲ ಸರ್, ನಾನು ನಡೆಯುತ್ತೆ. ಬಟ್ ಶಿಷ್ಯ ದೇ ವಾಂಟ್ ಟು ಸರ್ವ್ ಗುರು ಈ ರೀತಿಯಾಗಿ. ನಿಮಗೇನ್ ಕಷ್ಟ ಆಗ್ತಾ ಇದೆ? ಸೊ ಲೈಕ್ ದಟ್. ಸೊ ಇಲ್ಲಿ ಹೇಳ್ತಾ ಇರೋದು, ನಾವು ಈ ತರ ಒಂದು ಸದ್ಗುರು, ಎವ್ರಿವನ್ ಶುಡ್ ಟ್ರೈ ಟು ಫೈಂಡ್ ಸಚ್ ಅ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಫೈಂಡ್ ಅಂದ್ರೆ ಏನು? ಹುಡುಕ್ಬೇಕು, ಜಿಜ್ಞಾಸೆ ಮಾಡಬೇಕು. ನಾವು ಕೂತ್ಕೊಂಡಲ್ಲಿ ಗುರು ಬಂದು ನನಗೆ ಇದು ಕೊಡಿ ಅಂತಂದ್ರೆ ಆಗೋದಿಲ್ಲ. ಯು ಶುಡ್ ವರ್ಕ್ಔಟ್, ವರ್ಕ್ ಮಾಡ್ಬೇಕು. ಏವ ಭಿ ಗಚ್ಚೇತ್, ಸ ಗುರುಂ ಏವ ಭಿ ಗಚ್ಚೇತ್. ಯು ಶುಡ್ ಗೋ ತದ್ವಿಧಿ ಪ್ರಣಿಪಾತೇನ, ಲೈಕ್ ದಟ್. Okay, next pair. Next para. ಮೇಲಿನ ಮಾತಿನ ಭಾವಾರ್ಥ ಹೀಗಿದೆ: ಕಡು ಮೂರ್ಖನಾದ, ಧರ್ಮಗ್ರಂಥಗಳ ಮಾರ್ಗದರ್ಶನವಿಲ್ಲದ, ಸಂಶಯಾಸ್ಪದ ಚಾರಿತ್ರ್ಯವುಳ್ಳ, ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸದ ಅಥವಾ ಇಂದ್ರಿಯ ತುಷ್ಟಿಯನ್ನು ಪ್ರಚೋದಿಸುವ ಆರ್ಯರು ಕಾರ್ಯಭಾರಿಗಳ ಪ್ರಭಾವದಿಂದ ಪಾರಾಗಿಲ್ಲದ ಯಾವನೋ ಒಬ್ಬನನ್ನು ಸದ್ಗುರುವಾಗಿ ಸ್ವೀಕರಿಸಬಾರದು. ಇಂದ್ರಿಯ ತುಷ್ಟಿಯ ಆರ್ವರು ಕಾರ್ಯಭಾರಿಗಳು ಯಾರೆಂದರೆ ನಾಲಗೆ, ಗುಹ್ಯಾಂಗ, ಹೊಟ್ಟೆ, ಕೋಪ, ಮನಸ್ಸು ಹಾಗೂ ಮಾತು. ಈ ಆರನ್ನು ನಿಗ್ರಹಿಸುವುದನ್ನು ರೂಢಿ ಮಾಡಿಕೊಂಡ ಯಾರಿಗೇ ಆಗಲಿ ಜಗತ್ತಿನಾದ್ಯಂತ ಶಿಷ್ಯರನ್ನು ಸಂಪಾದಿಸಿಕೊಳ್ಳಲು ಪರವಾನಗಿ ಇದೆ. ಇಂತಹ ಸದ್ಗುರು ಒಬ್ಬನನ್ನು ಸ್ವೀಕರಿಸುವುದು ಆಧ್ಯಾತ್ಮಿಕ ಬದುಕಿನ ಮುನ್ನಡೆಯಲ್ಲಿ ಮುಖ್ಯ ಅಂಶವಾಗುತ್ತದೆ. ಸದ್ಗುರುಗಳೊಬ್ಬರ ಆಶ್ರಯಕ್ಕೆ ಬರುವ ಸುದೈವವುಳ್ಳವರು ಆಧ್ಯಾತ್ಮಿಕ ಮುಕ್ತಿಯ ಹಾದಿಯನ್ನು ಕ್ರಮಿಸುವುದು ನಿಶ್ಚಯ, ಸಂದೇಹವಿನಿತೂ ಇಲ್ಲ. ನೆಕ್ಸ್ಟ್ ಓದ್ಲಾ ಪ್ರಭುಜಿ? ಒನ್ ಮೂಮೆಂಟ್, ಇಲ್ಲೇ ಯಾವ ಶ್ಲೋಕ ರೆಫರ್ ಮಾಡಿದ್ದಾರೆ ಪ್ರಭುಪಾದರು? ದೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಶ್ಶಕ್ತಿಯಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷ. ಎಲ್ಲಿ ಯಾವ ಶ್ಲೋಕ, ಯಾವ ಪಾಟಿಗೆ ಈ ಶ್ಲೋಕ ಹೇಳ್ತಾ ಇದ್ದಾರೆ? 15.7. ಅಲ್ಲ, ಅದಕ್ಕೆ ಈ ಪ್ಯಾರಾಗ್ರಾಫ್ ಏನ್ ಸಂಬಂಧ? ಅಂದ್ರೆ ಆರ್ವರು ಕಾರ್ಯಭಾರಿಗಳು ಯಾರೆಂದರೆ ನಾಲಿಗೆ, ಗುಹ್ಯಾಂಗ, ಹೊಟ್ಟೆ, ಕೋಪ, ಮನಸ್ಸು ಮತ್ತು ಅದನ್ನೇ ಶ್ಲೋಕ ಬೇರೆ ಕಡೆ ಇದೆ, ಯಾರು ಹೇಳ್ತೀರಾ? ವೇಗ, ಜೀವ ವೇಗ, ವಾಚೋ ವೇಗಂ ಮನಸ ಕ್ರೋಧ ವೇಗಂ. ಉಪದೇಶಾಮೃತ ಫಸ್ಟ್ ಶ್ಲೋಕ ಬ್ರೋ. ವಾಚೋ ವೇಗ ಶ್ಲೋಕ ಹೇಳಿ, ಯಾರು ಹೇಳ್ತಾರೆ? ಜೀವ ವೇಗ, ವಾಚ ವೇಗ, ಮನಸ ಕ್ರೋಧ ವೇಗಂ, ಉದರ ಉಪಸ್ಥ ವೇಗಂ. ಆಮೇಲೆ ಏತಾನ್ ವೇಗಾನ್ ಯೋ ವಿಷದದೇರ, ಏತಾನ್ ವೇಗಾನ್ ಯೋ ವಿಷಯತೀರ ಪೃಥ್ವಿಂಸ ಶಿಷ್ಯತ್ವ ಶ್ಲೋಕ. ಯಾರು ಈ 6 ವೇಗಗಳು ಅರ್ಜಸ್ ದಮನ ಮಾಡಿರ್ತಾರೆ, ಅವರು ಪೃಥ್ವಿದಲ್ಲಿ ಇಡೀ ಪೃಥ್ವಿದಲ್ಲಿ ಶಿಷ್ಯಂದ್ರು ಮಾಡ್ಬೋದು, ಸ್ವೀಕರಿಸ್ಬೋದು. ಆ ಶ್ಲೋಕ ಇಲ್ಲಿ ಪ್ರಭುಪಾದ ಕೋಟ್ ಮಾಡ್ತಾ ಇದ್ದಾರೆ ನೋಡಿ. ಜೀವ, ಉದಾರುಪಸ್ಥ,
ಕ್ರೋಧ ಮನಸ ವಾಚೋ ವೇಗಂ ಯಾರು ಕಂಟ್ರೋಲ್ ಮಾಡಿರ್ತಾರೆ is permitted to make disciples all over the world. Okay, so first shloka nectar of instruction ಇಲ್ಲಿ ಕೋಟ್ ಮಾಡಬೇಕು, then you'll get extra marks. Okay, second ಗುರು ಸ್ವೀಕರಿಸೋದು ದೀಕ್ಷಾ ಉಪದೇಶ ಯಾರು ಓದ್ತೀರ? Come on, fast. ನಾನೇ ಓದ್ತೀನಿ ಪ್ರಭು. ಹರೇ ಕೃಷ್ಣ. ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮತ್ತು ಅವರಿಂದ ಬೋಧನೆ ಪಡೆಯುವುದು. ನಿಮಿ ರಾಜನನ್ನು ಉದ್ದೇಶಿಸಿ ಪ್ರಬುದ್ಧ ಮುನಿಗಳು ಮಾತನ್ನು ಮುಂದುವರಿಸುತ್ತಾ, ಪ್ರಿಯ ರಾಜನೇ, ಶಿಷ್ಯನಾದವನು ಸದ್ಗುರುಗಳನ್ನು ಅವರ ಸದ್ಗುರುಗಳೆಂಬ ಒಂದೇ ದೃಷ್ಟಿಯಿಂದಲ್ಲದೆ ಆ ಸದ್ಗುರುಗಳು ದೇವೋತ್ತಮ ಪರಮಪುರುಷನ ಹಾಗೂ ಪರಮಾತ್ಮನ ಪ್ರತಿನಿಧಿ ಎಂದು ನೋಡಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶಿಷ್ಯನು ಸದ್ಗುರುವನ್ನು ಭಗವಂತನೆಂದೇ ಪರಿಗಣಿಸಬೇಕು. ಏಕೆಂದರೆ ಸದ್ಗುರುಗಳು ಕೃಷ್ಣನ ಬಾಹ್ಯ ಅಭಿವ್ಯಕ್ತಿಯಾಗಿರುತ್ತಾರೆ. ಈ ಮಾತನ್ನು ಎಲ್ಲ ಧರ್ಮ ಗ್ರಂಥಗಳು ದೃಢಪಡಿಸುತ್ತವೆ. ಆದ್ದರಿಂದ ಶಿಷ್ಯನು ಗುರುವನ್ನು ದೈವ ಸಮಾನರೆಂದು ಎಣಿಸಬೇಕು. ಶಿಷ್ಯನು ಗುರುಗಳನ್ನು ಅತೀವ ಗೌರವ ಭಕ್ತಿಗಳನ್ನಿರಿಸಿ ಅವರಿಂದ ಶ್ರೀಮದ್ ಭಾಗವತವನ್ನು ಪಾಠ ಮಾಡಬೇಕು. ಶ್ರೀಮದ್ ಭಾಗವತ ಶ್ರವಣ ಪ್ರವಚನಾದಿಗಳು ಒಂದು ಧಾರ್ಮಿಕ ಪ್ರಕ್ರಿಯೆಯಾಗಿದ್ದು ಅವು ವ್ಯಕ್ತಿಗೆ ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ಹಾಗೂ ಅವನನ್ನು ಪ್ರೇಮಿಸುವ ನೆಲೆಗೆ ಏರಿಸುತ್ತವೆ ಎಂದರು. ಶಿಷ್ಯನ ಮನೋಭಾವವು ಸದ್ಗುರುಗಳನ್ನು ಸಂತೃಪ್ತರನ್ನಾಗಿಸುವಂತಿರಬೇಕು. ಆಗ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯುವುದು ಶಿಷ್ಯನಿಗೆ ಸುಲಭವಾಗುತ್ತದೆ. ಈ ಅಭಿಪ್ರಾಯವನ್ನು ವೇದಗಳು ಸಮರ್ಥಿಸುತ್ತವೆ. ಅಲ್ಲದೆ ಭಗವಂತನಲ್ಲಿ ಹಾಗೂ ಸದ್ಗುರುವಿನಲ್ಲಿ ಅಚಲ ಶ್ರದ್ಧೆಯುಳ್ಳ ವ್ಯಕ್ತಿಗೆ ಎಲ್ಲವೂ ಬಹು ಸುಲಭವಾಗಿ ಗೋಚರಕ್ಕೆ ಬರುತ್ತದೆಂದು ರೂಪ ಗೋಸ್ವಾಮಿಯವರು ಮುಂದೆ ವಿವರಿಸುತ್ತಾರೆ. ಸಾಕಾ ಪ್ರಭು? ಸೊ ಗುರು ಶಿಷ್ಯಗೆ ಈಸ್ ಹರಿತ್ವೇನ ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೇ, ನಾಟ್ ಹರಿ ಆ್ಯಂಡ್ ತ್ವೇನ ಆ ಥರ ಇಲ್ಲ, ಹರಿತ್ವೇನ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ಗಾಡ್ ಒಂದ್ ಕಡೆ. ಇನ್ನೊಂದ್ ಕಡೆ ಹಿ ಈಸ್ ರಿಪ್ರೆಸೆಂಟೇಟಿವ್ ಆಫ್ ಕೃಷ್ಣ. ಅದರಲ್ಲಿ ಶ್ಲೋಕದಲ್ಲಿ 11:3:22 ಗುರುಗೆ ಹೇಳ್ತಾರೆ, ದ ಗುರು ಇಸ್ ಕಾಲ್ಡ್ ಆತ್ಮ ಬಿಕಾಸ್ he is as dear as the self is. One should learn Bhagavad Dharma from the Guru who is worthy of worship like a deity, Daivataha, and is as dear as oneself. By sincere service, Amayaya Anuvartaya, the Lord who is the real Atma and who gives himself to the worshippers is pleased by those acts of bhakti. So Guru ಎರಡು ತರ ಸೇವೆ ಮಾಡ್ತಾರೆ. One as Bhagavanta Pratinidhi for the disciple. ಇನ್ನೊಂದ್ ಕಡೆ ಕೃಷ್ಣನ ಪ್ರತಿ ಅವರು ಒಂದು is a representative. Okay, so he serves both sides. Okay, next ಸೇವೆ, ಗುರು ಸೇವೆ ಯಾರು ಓದ್ತೀರಾ? ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಸದ್ಗುರುಗಳಿಂದ ದೀಕ್ಷೆ ಪಡೆಯುವುದನ್ನು ಕುರಿತಂತೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 17ನೇ ಅಧ್ಯಾಯ ಶ್ಲೋಕ 27 ಬರುವ ಭಗವಾನ್ ಕೃಷ್ಣನ ಮಾತುಗಳು ಹೀಗಿವೆ. ಪ್ರಿಯ ಉದ್ಧವ, ಸದ್ಗುರುವನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಬೇಕು.
ಅಷ್ಟೇ ಅಲ್ಲ, ಅವರು ಸ್ವಯಂ ನಾನೇ ಎಂದು ಎಣಿಸಬೇಕು. ಸಾಮಾನ್ಯ ವ್ಯಕ್ತಿಯಂತೆ ಅವರನ್ನು ಪರಿಗಣಿಸಬಾರದು. ಸಾಮಾನ್ಯ ವ್ಯಕ್ತಿಯಲ್ಲಿ ಮಸ್ತರ ತಾಳುವಂತೆ ಸದ್ಗುರುಗಳಲ್ಲಿ ಮಸ್ತರ ತಾಳುವುದು ಸರ್ವದಾ ಕೂಡದು. ಸದ್ಗುರುಗಳು ದೇವೋತ್ತಮ ಪರಮಪುರುಷನ ಪ್ರತಿನಿಧಿ ಎಂಬುದಾಗಿಯೇ ಸದಾ ನೋಡಬೇಕು. ಅವರ ಸೇವೆ ಮಾಡುವುದರಿಂದ ಸಕಲ ದೇವತೆಗಳ ಸೇವೆ ಮಾಡುವುದು ವ್ಯಕ್ತಿಗೆ ಸಾಧ್ಯವಾಗುತ್ತದೆ. ಸೊ ಇಲ್ಲಿ one should know that the acharya belongs to me. Acharyam mam. ಸೊ ಯಾರು ಗುರು ಕೃಷ್ಣನ್ಗೆ ಬಹಳಷ್ಟು ಮೆಚ್ಕೊಂಡಿದವರು. Remember the reverend Guru as dearest of Mukunda. So as good as Krishna. ಸೊ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಪ್ರತಿ ಅಸೂಯೆ ಪಡಿಬಾರ್ದು. ಆಮೇಲೆ ಆ ಸಾಧಾರಣ ವ್ಯಕ್ತಿ ಅಂತ ಅನ್ಕೋಬಾರ್ದು. ದೀಸ್ ಆರ್ ಡೋಂಟ್ಸ್. ಆಮೇಲೆ ಡಿಸ್ರೆಸ್ಪೆಕ್ಟ್, ಅನಾದರ ಮಾಡಬಾರ್ದು. ಈ 3 ಮಾತು ಹೇಳಿದಾರೆ ಇದನ್ನು. ಡಿಸ್ರೆಸ್ಪೆಕ್ಟ್, ಎನ್ವಿ, ಸಾಧಾರಣ ವ್ಯಕ್ತಿ, ಅಸೂಯೆ. ಈ 3 ಡೋಂಟ್. ಏನ್ ಡೂ ಅದು? ಅವರಲ್ಲಿ ಸಮಸ್ತ ದೇವತಾ ಅವರು ಸೇರ್ತಾರೆ, ಪ್ರತಿನಿಧಿ ಅವರು, ಸಮಸ್ತ ದೇವತಾ. ಸೊ ನಾವು ಗುರು ಪೂಜೆ ಮಾಡಿದ್ರೆ ಪ್ರತಿದಿನ, ಸೊ ಎಲ್ಲಾ ದೇವತಾ ಅವ್ರಿಗೆ ನಾವು ಪೂಜೆ ಮಾಡ್ದಂಗೆ. ಸೊ ಬೇರೆ ಏನ್ ಮಾಡ್ಲಿಕ್ಕೆ ಬೇಕಾಗಿಲ್ಲ. ಈ ಒಂದು ವಿಶ್ವಾಸ ವಿ ಶುಡ್ ಹ್ಯಾವ್. ಅವರಲ್ಲಿ ಎಲ್ಲಾ ದೇವತಾ ಅವರು ಸಂಪೂರ್ಣ ರೂಪದಿಂದ ಇರ್ತಾರೆ. ಓಕೆ, ನೆಕ್ಸ್ಟ್ ಸ್ಕಂದ ಪುರಾಣ. ಹರೇ ಕೃಷ್ಣ ಪ್ರಭು. ಯಾವುದು? ಸಂತ ಪುರುಷರ ಮಾರ್ಗಾನುಸರಣೆ. ಪೂರ್ವದ ಆಚಾರ್ಯರನ್ನು ಹಾಗೂ ಸಂತರನ್ನ ಅನುಸರಿಸಿ ನಡೆಯಬೇಕೆಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಏಕೆಂದರೆ ಅಂತಹವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರಿಂದ ಅಪೇಕ್ಷಿತ ಫಲಗಳು ಸಿದ್ಧಿಸುವವಲ್ಲದೆ ಶೋಕ ಪಡಬೇಕಾದಕ್ಕಾಗಲಿ ಮುನ್ನಡೆಯಲ್ಲಿ ಎಡುವುದಕ್ಕಾಗಲಿ ಅವಕಾಶವಿರುವುದಿಲ್ಲ. ಬ್ರಹ್ಮಯಾಮಲ ಎಂಬೊಂದು ಧರ್ಮಗ್ರಂಥವು ಹೀಗೆ ಹೇಳುತ್ತದೆ. ಧರ್ಮಗ್ರಂಥಗಳ ಪ್ರಾಮಾಣ್ಯವನ್ನ ಗೌರವಿಸಿ ನಡೆಯದೆ ತಾನೊಬ್ಬ ಬಹು ದೊಡ್ಡ ಭಕ್ತನೆಂದು ತೋರಿಸಿಕೊಳ್ಳಲು ಯಾರಾದರೂ ಪ್ರಯತ್ನಿಸಿದರೆ ಅಂತಹವನ ಕಾರ್ಯಗಳು ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುವ ಅವನ ಉದ್ದೇಶ ಪೂರೈಕೆಗೆ ನೆರವಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಅಂತಹವನು ಭಕ್ತಿ ಸೇವೆಯನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೋಭೆಯನ್ನು ಹುಟ್ಟು ಹಾಕುತ್ತಾನೆ. ಧರ್ಮಗ್ರಂಥಗಳು ಹೇಳುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ನಡೆಯದವರನ್ನು ಸಾಮಾನ್ಯವಾಗಿ ಸಹಜೀಯ ಎಂದರೆ ಎಲ್ಲವೂ ಬಹು ಅಗ್ಗವೆಂದು ಕಲ್ಪಿಸಿಕೊಂಡವರು ಎಂದು ಕರೆಯುತ್ತಾರೆ. ಅವರಿಗೆ ಎಲ್ಲದರ ಬಗೆಗೂ ಕಲ್ಪಿತ ಅಭಿಪ್ರಾಯಗಳಿರುತ್ತವೆ ಮತ್ತು ಅವರು ಧರ್ಮಗ್ರಂಥಗಳ ಆದೇಶ ಪಾಲನೆ ಮಾಡುವುದಿಲ್ಲ. ಇಂತಹ ಜನರು ಭಕ್ತಿ ಸೇವೆ ನಿರ್ವಹಣೆಯ ಕಾರ್ಯದಲ್ಲಿ ಅಡೆತಡೆಗಳನ್ನ ಒಡ್ಡುತ್ತಿರುತ್ತಾರಷ್ಟೇ. ಹರೇ ಕೃಷ್ಣ ಪ್ರಭು. ಇದರಲ್ಲಿ ಯಾವ ಶ್ಲೋಕ ಬರುತ್ತೆ ಹೇಳಿ? ಬ್ರಹ್ಮ ಯಮಲ ಪುರಾಣದಲ್ಲಿ ಈ ಒಂದು ಶ್ಲೋಕ ನೆನಪ ಇಟ್ಕೊಳ್ಳಿ. ಇದು ಕೇಳಿರ್ತೀರ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿ ವಿನ. ಶ್ರುತಿ ಅಂದ ವೇದ, ಸ್ಮೃತಿ ಅಂದ ಉಪನಿಷದ ಪುರಾಣ, ಉಪನಿಷತ್ಸು, ಪುರಾಣ ಆದಿ, ಪುರಾಣ ಜೊತೆ ಬೇರೆ ಎಲ್ಲ ಬೇರೆ ಏನ್ ಶಾಸ್ತ್ರ ಇದೆ. ಆಮೇಲೆ ಪಂಚರಾತ್ರ, ನಾರದ ಪಂಚರಾತ್ರ ವಿಧಿ ವಿನ ಬಿಟ್ಟಿ. ಶ್ರುತಿ ಸ್ಮೃತಿ ಪುರಾಣ ಪಂಚರಾತ್ರಿ ವಿಧಿ ಬಿಟ್ಟಿ
ನಾಸ್ತಿಕ ಹರೇರ್ ಭಕ್ತಿರ್, ಯಾರು ಭಕ್ತಿ ಶುದ್ಧ ಭಕ್ತಿ ಪ್ರಾಕ್ಟೀಸ್ ಮಾಡ್ತಾರೆ, ಆಚರಿಸ್ತಾರೆ, ಉತ್ಪಾತ ಇವ ಕಲ್ಪತೆ, ಉತ್ಪಾತ ಡಿಸ್ಟರ್ಬೆನ್ಸ್, ಸಿಂಪ್ಲಿ ಕ್ರಿಯೇಟಿಂಗ್ ಡಿಸ್ಟರ್ಬೆನ್ಸ್ ಅಂದ್ರೆ ಯಾವುದು ಭಕ್ತಿ ಮಾಡ್ತಿರ್ತಾರೆ ವಿತೌಟ್ ರೆಫರೆನ್ಸ್ ಆರ್ ಸಪೋರ್ಟ್ ಆಫ್ ಶ್ರುತಿ ಸ್ಮೃತಿ ಪುರಾಣ ಆದಿ ಪಂಚರಾತ್ರಿಕ ವಿಧಿ, ಇದ್ ಬಿಟ್ಟು ಬೇರೆ ಯಾವ್ದಾದ್ರು ವಿಧಿ ಅನುಸಾರ ಏನ ಮಾಡ್ತಾ ಇದ್ರೆ ಭಕ್ತಿ ಶುದ್ಧ ಭಕ್ತಿ ಅದ್ನೋ ವಾಟ್ ಇಸ್ ಶುದ್ಧ ಐ ಡೋಂಟ್ ನೋ ಈ ಸಂದರ್ಭದಲ್ಲಿ ಇದು ಓನ್ಲಿ ಕ್ರಿಯೇಟಿಂಗ್ ಡಿಸ್ಟರ್ಬೆನ್ಸ್. ಉತ್ಪಾತ ಇವ ಕಲ್ಪತೆ, ಕಲ್ಪತೆ ಅಂತಂದ್ರೆ ಸೊಸೈಟಿ, ಉತ್ಪಾತ ಅಂತಂದ್ರೆ ಡಿಸ್ಟರ್ಬೆನ್ಸ್. ಅಂದ್ರೆ ಯಾವ ರೂಲ್ ರೆಗ್ಯುಲೇಷನ್ ಇಲ್ಲ, ಯಾವ ಶ್ರುತಿ ಪ್ರಮಾಣ ಇಲ್ಲ, ಯಾವ ವೈಷ್ಣವ ಶಾಸ್ತ್ರ ಪ್ರಮಾಣ ಇಲ್ಲ, ಆಮೇಲೆ ಅದ್ರ ಏನ್ ಅರ್ಹತೆ ಇಲ್ಲ ಗೊತ್ತಿಲ್ಲ, ಯಾವ ರೂಲ್ ರೆಗ್ಯುಲೇಷನ್ ಇಲ್ಲ, ಅದರಲ್ಲಿ ಶ್ರದ್ಧೆನೂ ಇಲ್ಲ, ಜ್ಞಾನ ಇಲ್ಲ, ಸೊ ಇಂಥ ಸಂದರ್ಭದಲ್ಲಿ ಯಾರು ಮೇಕ್ ಶೋ ಮಾಡ್ತಾರೆ ಭಕ್ತಿದು, ದೇ ಆರ್ ಓನ್ಲಿ ಕ್ರಿಯೇಟಿಂಗ್ ಡಿಸ್ಟರ್ಬೆನ್ಸ್. ಓಕೆ, ನೆಕ್ಸ್ಟ್ ಓದಿ. ಬುದ್ಧ ಏನ್ ಹೇಳ್ತಾರೆ ಓದಿ. ಈ ಸಂಬಂಧದಲ್ಲಿ ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿಲ್ಲದಿರುವವರು ಹಾಗೂ ಅಪೌರುಷ ಧರ್ಮ ಗ್ರಂಥಗಳನ್ನು ಕುರಿತಂತೆ ತಾತ್ಸಾರ ಭಾವವುಳ್ಳವರು ಒಂದು ಆಕ್ಷೇಪ ಎತ್ತಬಹುದು. ಬೌದ್ಧ ಧರ್ಮದಲ್ಲಿ ಇದಕ್ಕೊಂದು ಉದಾಹರಣೆ ಸಿಗುತ್ತದೆ. ಭಗವಾನ್ ಬುದ್ಧನು ಅತಿ ಶ್ರೇಷ್ಠ ಕ್ಷತ್ರಿಯ ಕುಟುಂಬವೊಂದರಲ್ಲಿ ಜನಿಸಿದನು. ಆದರೆ ಅವನ ತತ್ವಗಳು ವೇದ ವಿರೋಧಿಯಾಗಿದ್ದವು. ಆ ಕಾರಣ ತಿರಸ್ಕೃತವೂ ಆದವು. ಹಿಂದೂ ದೊರೆಯೊಬ್ಬನ ಅಶೋಕ ಮಹಾರಾಜನ ಆಶ್ರಯದಲ್ಲಿ ಬೌದ್ಧ ಧರ್ಮವನ್ನು ಇಡೀ ಭರತಖಂಡದಲ್ಲಿ ಹಾಗೂ ಅದರ ಸುತ್ತಮುತ್ತಲಿನ ದೇಶಗಳಲ್ಲಿ ಹರಡಲಾಯಿತು. ಆದಾಗ್ಯೂ ಮಹಾನ್ ದಾರ್ಶನಿಕ ಬೋಧಕ ಶಂಕರಾಚಾರ್ಯರು ಅವತರಿಸಿದ ತರುವಾಯ ಬೌದ್ಧ ಧರ್ಮವು ಭರತಖಂಡದ ಗಡಿಗಳಾಚೆಗೆ ಉಚ್ಚಾಟಿತವಾಯಿತು. ನೆಕ್ಸ್ಟ್ ಬರೋಲ್ಲ. ಬುದ್ಧನಿಗೆ ಭಕ್ತಿ ಸೇವೆ ಸಲ್ಲಿಸುವ ಜನ ಅನೇಕರಿದ್ದಾರೆ. ಆ ಕಾರಣ ಆ ಜನರನ್ನು ಕೂಡ ಭಕ್ತರೆಂದೇ ಎಣಿಸಬೇಕು ಎಂದು ಧರ್ಮ ಗ್ರಂಥಗಳನ್ನು ಮಾನ್ಯ ಮಾಡದ ಅಥವಾ ಬೌದ್ಧ ಧರ್ಮೀಯರು ಇತರ ಕೆಲವು ಧರ್ಮಾನುಯಾಯಿಗಳು ಹೇಳುತ್ತಾರೆ. ಈ ಮಾತಿಗೆ ಉತ್ತರ ನೀಡುತ್ತಾ ಬುದ್ಧ ಅನುಯಾಯಿಗಳನ್ನು ಭಕ್ತರೆಂದು ಪರಿಗಣಿಸುವ ಹಾಗಿಲ್ಲವೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಬುದ್ಧನನ್ನು ಕೃಷ್ಣನ ಅವತಾರವೆಂದೇ ಪರಿಗಣಿಸಲಾಗಿದ್ದರೂ ಇಂತಹ ಅವತಾರಗಳ ಅನುಯಾಯಿಗಳು ವೇದಗಳನ್ನು ಕುರಿತ ಜ್ಞಾನದಲ್ಲಿ ಪರಿಣಿತರಲ್ಲ. ವೇದಗಳನ್ನು ಅಧ್ಯಯನ ಮಾಡುವುದೆಂದರೆ ದೇವೋತ್ತಮ ಪುರುಷನ ಪಾರಮ್ಯವನ್ನು ಒಪ್ಪಿಕೊಳ್ಳುವುದೇ ಆಗಿದೆ. ಆದ್ದರಿಂದ ದೇವೋತ್ತಮ ಪುರುಷನ ಪಾರಮ್ಯವನ್ನು ನಿರಾಕರಿಸುವ ಯಾವುದೇ ಧರ್ಮತತ್ವವನ್ನು ಮಾನ್ಯ ಮಾಡಲಾಗದು ಮತ್ತು ಇದೇ ಕಾರಣಕ್ಕಾಗಿ ಅದನ್ನು ನಾಸ್ತಿಕವಾದ ಎನ್ನುತ್ತಾರೆ. ನಾಸ್ತಿಕತೆ ಎಂದರೆ ವೇದಗಳ ಪ್ರಾಮಾಣ್ಯವನ್ನು ನಿರಾಕರಿಸುವುದು ಹಾಗೂ ಸಾಮಾನ್ಯ ಜನರ ಒಳಿತಿಗಾಗಿ ವೈದಿಕ ಧರ್ಮ ಗ್ರಂಥಗಳನ್ನು ಬೋಧಿಸುವ ಮಹಾನ್ ಆಚಾರ್ಯರನ್ನು ನಿಂದಿಸುವುದು. ನೆಕ್ಸ್ಟ್ ಓದ್ಬಿಡಿ, ಅದೆಲ್ಲ ಬುದ್ಧ ಬಗ್ಗೆನೇ ಇದೆ. ಬುದ್ಧ ಬಗ್ಗೆ ಭಗವಾನ್ ಬುದ್ಧನು ಕೃಷ್ಣನ ಅವತಾರವೆಂದು ಶ್ರೀಮದ್ ಭಾಗವತವು ಒಪ್ಪಿಕೊಳ್ಳುತ್ತದೇನೋ ಹೌದು. ಆದರೆ ನಾಸ್ತಿಕ ಮನೋಧರ್ಮದ ಜನರಿಗೆ ದಿಗ್ಭ್ರಮೆಯನ್ನುಂಟು ಮಾಡಲು ಭಗವಾನ್ ಬುದ್ಧನ ಅವತಾರವಾಯಿತೆಂದು ಅದೇ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಆದ್ದರಿಂದ ಬುದ್ಧನ ತತ್ವಗಳು ನಾಸ್ತಿಕರನ್ನು ದಿಗ್ಭ್ರಮೆಗೊಳಿಸುವ ಸಲುವಾಗಿ ಇರುವ ಕಾರಣ ಅವನ್ನು ಮಾನ್ಯ ಮಾಡಬಾರದು. ಕೃಷ್ಣನು ನಾಸ್ತಿಕವಾದದ ತತ್ವಗಳ ಪ್ರಚಾರಕ್ಕೆ ನಿಲ್ಲಬೇಕೇಕೆ ಎಂದು ಯಾರಿಂದಲಾದರೂ ಒಂದು ಪ್ರಶ್ನೆ ಬರಬಹುದು. ವೇದಗಳಲ್ಲಿ
ಹೆಸರಿನಲ್ಲಿ ಆ ಕಾಲದಲ್ಲಿ ನಡೆಯುತ್ತಿದ್ದ ಹಿಂಸೆಯನ್ನು ನಿಲ್ಲಿಸುವುದು ದೇವೋತ್ತಮ ಪುರುಷನ ಅಪೇಕ್ಷೆಯಾಗಿತ್ತೆಂಬುದೇ ಆ ಪ್ರಶ್ನೆಗೆ ಉತ್ತರ. ಧಾರ್ಮಿಕರೆಂದು ತಮ್ಮನ್ನು ಕರೆದುಕೊಳ್ಳುತ್ತಿದ್ದ ಜನ ಮಾಂಸಾಹಾರ ಸೇವನೆಯಂತಹ ಹಿಂಸಾತ್ಮಕ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಲು ವೇದಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು. ವೇದಗಳಿಗೆ ನೀಡಲಾಗುತ್ತಿದ್ದ ಹುಸಿ ಅರ್ಥಗಳ ಜಾಲದಿಂದ ಪತಿತ ಜನರನ್ನು ಈಚೆಗೆಳೆದುಕೊಳ್ಳುವ ಸಲುವಾಗಿ ಬುದ್ಧನ ಅವತಾರವಾಯಿತು ಎಂದೇ ನಾಸ್ತಿಕರಿಗೆ ಬುದ್ಧನು ನಾಸ್ತಿಕವಾದವನ್ನೇ ಬೋಧಿಸಿದ. ಹಾಗೆ ಬೋಧಿಸುವ ತನ್ನನ್ನು ಅಥವಾ ಕೃಷ್ಣನನ್ನು ಆ ಜನ ಹಿಂಬಾಲಿಸಿ ನಡೆದು ತನ್ಮೂಲಕ ಕೃಷ್ಣನ ಸೇವೆಯಲ್ಲಿ ನಿಲ್ಲುವಂತೆ ಬುದ್ಧನು ಆ ಜನರನ್ನು ಮರಳುಗೊಳಿಸಿದ ಉಪಾಯವಾಗಿ ಮಾಡಿದ ತಂತ್ರಗಾರಿಕೆ ಇದಾಗಿತ್ತಷ್ಟೇ. ಹರೇ ಕೃಷ್ಣ. ನೋಡಿ ಎಷ್ಟು ತರ್ಕ ಇದೆ ಇಲ್ಲಿ. ಬುದ್ಧಿಸ್ಟ್ ಬೌದ್ಧ ಧರ್ಮದಲ್ಲಿ ಶಾಸ್ತ್ರ ನಿಂದನೆ ಮಾಡಿದ್ದಾರೆ, ಖಂಡನ. ಯಾಕಂದ್ರೆ ಆ ಸಮಯದಲ್ಲಿ ಬೇಕಾಗಿತ್ತು. ಶಾಸ್ತ್ರ ಅಂತಂದ್ರೆ ಶ್ರುತಿ. ವೇದದಲ್ಲಿ ಒಂದು ಅಂಶದಲ್ಲಿ ಅಲ್ಲಿ ಬರೆದಿದ್ದಾರೆ, ಪಶು ಘಾತಂ ದಶಾವತಾರದಲ್ಲಿ ಬರ್ತಲ್ಲ, ಏಷವದ್ರೀತ ಬುದ್ಧ ಶರೀರ. ಸೊ ಅವ್ರದ್ದು ಫಿಲಾಸಫಿ ಏನು, ಯಾವ ಪರ್ಪಸ್ಗೆ ಬಂದಿದ್ರು, ಅವ್ರು ಬರೋ ಮೊದಲು ಎಲ್ಲ ಪಶುಘಾತ ನಡೀತಾ ಇತ್ತು, ಹತ್ಯ. ನಾಸ್ತಿಕರು ಪಶು ಹತ್ಯೆ ಮಾಡ್ತಾ ಇದ್ರು. ಅವ್ರು ಹೆಂಗ್ ನಿಲ್ಸ್ಬೇಕು ಮಾಡುದು? ಸೊ ಬುದ್ಧದೇವು ಟ್ರಿಕ್, ಛಲದಿಂದ ಅವ್ರಿಗೆಲ್ಲರಿಗೂ ಬುದ್ಧದೇವಿಗೆ ಶರಣಾರ್ಥಿ ಆದ್ರು. But what purpose? Bhakti purpose? No. It was to stop ಪಶು ಘಾತ, ಪಶು ಹತ್ಯ. ಯಾಕಂದ್ರೆ ಅವ್ರ ಶಾಸ್ತ್ರ ಮೇಲೆ ಎಲ್ಲ ಖಂಡನ ಮಾಡ್ಬಿಟ್ರು ಬುದ್ಧದೇವ್. ಶಾಸ್ತ್ರ ಎಲ್ಲ ಸುಳ್ಳು, ಇನ್ನೇನಿಲ್ಲ, ಈ ಶೂನ್ಯವಾದಿ, ಈ ಶರೀರ ಮುಗಿದ್ರೆ ಎಲ್ಲ ಮುಗಿದೋಯ್ತು, ಬೂದಿನೇ. There is no spirit, no atma, nothing, no God. ಆ ರೀತಿ ಮಾಡಿ ಅವ್ರಿಗೆಲ್ಲ ಶರಣಾಗತಿ ಮಾಡಿಸಿದ್ರು. ಸೊ ರೂಪಗೋಸ್ವಾಮಿಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಭಕ್ತರಲ್ಲ. ಯಾಕೆ? ಅವ್ರು ವೇದ ಜ್ಞಾನ ಪಡೆದಿಲ್ಲ. ವೇದ ಜ್ಞಾನ ಪಡೆದ್ರೆ ಯಾರು ಏನ್ ಕನ್ಕ್ಲೂಷನ್ ಮಾಡ್ತಾರೆ? ವೇದಶ್ಚ ಸರ್ವೇರ್ ಅಹಂ ಏವ ವೇದ್ಯ. ಬಟ್ ಸ್ವೀಕರಿಸ್ತಾರ ಭಗವಂತ ಅಂತ? ಭಗವಂತ ಕೃಷ್ಣ ಇಸ್ ದೇವೋತ್ತಮ ಪುರುಷ? ನೋ. ಸೊ ನಾಸ್ತಿಕರು ಅಂತಂದ್ರೆ ವೇದ ಖಂಡನ ಮಾಡಿದ್ದಾರೆ, ಭಗವಂತ ಖಂಡನ ಮಾಡಿದ್ದಾರೆ. ಬಟ್ ಅವ್ರ ಓನ್ಲಿ ಒನ್ ಬೆನಿಫಿಟ್ ಏನದು? ಅವರು ಕೃಷ್ಣಂದು ಒಂದು ಅವತಾರಿಗೆ ಶರಣಾಗತಿ ಆಗಿದ್ದಾರೆ. ದಟ್ಸ್ ಆಲ್. ಅದೇ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದ್ ಬರಿತಾ ಇದ್ದಾರೆ. ಯಾಕೆ ಕೃಷ್ಣ ಈ ನಾಸ್ತಿಕ್ ಪ್ರಿನ್ಸಿಪಲ್ಸ್ ಪ್ರಚಾರ ಮಾಡಿದ್ದು? ಯಾಕಂದ್ರೆ ಈ ಪಶುಘಾತ, ಪಶು ಹತ್ಯೆ ನಿಲ್ಸೋದು ವೇದ ನೆಪದಿಂದ. The so-called religionists were falsely using the Vedas to justify such violent acts as meat eating. And Lord Buddha came to lead the fallen people away from such a false interpretation of the Vedas. So ಈ ರೀತಿ ಬುದ್ಧ ಅವ್ರಿಗೆಲ್ಲ ಟ್ರಿಕ್ ಮಾಡ್ಬಿಟ್ರು ಬುದ್ಧದೇವರು. ಸೊ ದ್ಯಾಟ್ ಅವರು ಬುದ್ಧಗೆ ಶರಣಾಗತಿ ಆಗಿ ಅವ್ರಿಗೆ ಸೇವೆ ಮಾಡುದು. ಸೊ ದ್ಯಾಟ್ ಅವ್ರು ಎಲಿವೇಟ್ ಆಗ್ತಾರೆ ನೆಕ್ಸ್ಟ್ ಲೆವೆಲ್. ಅರ್ಥ ಆಯ್ತಾ? ಸೊ ಈಗಿನ ಕಾಲದಲ್ಲಿ ಸಮಯದಲ್ಲಿ ಬೌದ್ಧ ಧರ್ಮ should not be propagated, followed.
ಯಾಕಂದ್ರೆ ಅದು ನಾಸ್ತಿಕ್ ಫಿಲಾಸಫಿ. ಬಟ್ ನಾವು ನೋಡ್ಬೋದು ಈ ಮಡಿಕೇರಿ ದಾರಿಯ ಹೋಗುವಾಗ ಒಂದು ದೊಡ್ಡ ಆಶ್ರಮ ಮಾಡಿದ್ದಾರೆ, ಬೈಲ್ ಕುಪ್ಪೆ ಅಂತ. ಬಟ್ ಅದಲ್ಲಿ ಎಲ್ಲ ಮತ್ತೆ ತಿರ್ಗಾ ದೇ ಆರ್ ಆಲ್ ಈಟಿಂಗ್ ಆನಿಯನ್ ಗಾರ್ಲಿಕ್, ಇವನ್ ಮೀಟ್ ಆಲ್ಸೋ ಐ ಥಿಂಕ್. ಅವ್ರೇನ್ ಫಾಲೋ ಮಾಡ್ತಾ ಇಲ್ಲ. ಈ ಒಂಥರ ಡ್ರೆಸ್ ಹಾಕೊಳ್ತಾರೆ ನೋಡಿ, ಯಾವ ತರ ಡ್ರೆಸ್ ಅದು, ಕೆಂಪು ಇಲ್ಲ ಡಾರ್ಕ್ ರೆಡ್ ಕಲರ್ ಒಂದು ಹಾಕೊಳ್ತಾರೆ. ಬಟ್ ಆಕ್ಚುಲಿ ಬೌದ್ಧ ಧರ್ಮ ಫಾಲೋ ಮಾಡೋರು ದೇ ಶುಡ್ ಬಿ ಆಲ್ ಗಿವಿಂಗ್ ಅಪ್ ಮೀಟ್ ಈಟಿಂಗ್. ನಾನು ಭಾನು ಮಹಾರಾಜ್ಗೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಓ ವಾವ್, ಅಲ್ಲಿ ಒಂದು 60 ಅಡಿ ಬುದ್ಧ ಮೂರ್ತಿ ಇದೆ ಕೂತ್ಕೊಂಡಿದ್ದು, ಸಿಟಿಂಗ್ ಬುದ್ಧ, ಆಲ್ ಗೋಲ್ಡ್. ಆಮೇಲೆ ಆ ಗೋಡೆ ಮೇಲೆಲ್ಲ ಡ್ರಾಯಿಂಗ್ ಮಾಡಿದ್ದಾರೆ ಅಬೌಟ್ ಹೆಲಿಶ್ ಪ್ಲಾನೆಟ್. ಸತ್ತೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಬಟ್ ಮುಖದ ಮೇಲೆ ಇದು ಏನಂತಾರೆ ಅದಕ್ಕೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಗೊಬ್ಬು ಮಾಸ್ಕ್ ಹೊಡಿತಾರೆ. ಇವನ್ ಟ್ರೈನಲ್ಲಿ ಜರ್ನಿ ಮಾಡ್ತಾರೆ ಪ್ರಭು ಅವರೆಲ್ಲ, ನಾನ್ ವೆಜ್ ಎಲ್ಲ ತಗೊಂತಾರೆ. ನಾವೇನೋ ಸಾಧು ಸತಿ ಅವ್ರ ಜೊತೆಲಿ ಕೂತಿದ್ದೆ, ಫುಲ್ ನಾನ್ ವೆಜ್ ತಗೊಂತಾರೆ. ಹೊರಗಡೆ ಓಡ್ ಬಂದ್ಬಿಡ್ಬೇಕು ಸ್ಮೆಲ್. ಓಕೆ, ನೆಕ್ಸ್ಟ್ ಎನ್ಕ್ವೈರಿಂಗ್ ಅಬೌಟ್ ಇಟರ್ನಲ್ ರಿಲಿಜಿಯಸ್ ಪ್ರಿನ್ಸಿಪಲ್ಸ್. ಅದು ಚಿಕ್ಕದಾಗಿದೆ. ಇನ್ನೊಂದು 1, 2, 3 ಓದ್ಬೋದಲ್ಲ. ಭಾರತೀಯ ಪುರಾಣ ವೆಂಕಟಪತಿ ಓದಿ, ಇಲ್ಲ ಹೊರಗಡೆ ಇದೆ ಅನ್ಬಿಡಿ. ಓಕೆ, ಹೂ ಎಲ್ಸ್ ವಿಲ್ ವಾಂಟ್ ಟು ರೀಡ್? ರಂಗಮಯ್ಯ ಪ್ರಭು ಓದಿ. ಶಾಶ್ವತ ಧರ್ಮತತ್ವಗಳ ಬಗೆಗಿನ ಜಿಜ್ಞಾಸೆ. ನಾರದೀಯ ಪುರಾಣದಲ್ಲಿ ಹೀಗೆಂದು ಹೇಳಿದೆ: ಭಕ್ತಿ ಸೇವೆಯ ವಿಷಯದಲ್ಲಿ ವ್ಯಕ್ತಿಯು ನಿಜವಾಗಿ ತುಂಬಾ ಗಂಭೀರವಾಗಿದ್ದರೆ ಅಂತಹವನ ಉದ್ದೇಶಗಳು ಸನಿಹದಲ್ಲಿಯೇ ನೆರವೇರುವುದು ವಿಳಂಬವಾಗದು. ಕೃಷ್ಣನ ತೃಪ್ತ್ಯರ್ಥವಾಗಿ ಕಂಟಿನ್ಯೂ ಮಾಡಬಹುದು. ಓದಿ. ಕೃಷ್ಣನ ತೃಪ್ತ್ಯರ್ಥವಾಗಿ ಲೌಕಿಕವಾದುದೆಲ್ಲದರ ತ್ಯಾಗ. ಪದ್ಮಪುರಾಣದಲ್ಲಿ ಹೀಗೆಂದು ಹೇಳಲಾಗಿದೆ: ಐಕ ಇಂದ್ರಿಯ ತುಷ್ಟಿಯನ್ನು ತ್ಯಜಿಸಿ ಭಕ್ತಿ ಸೇವೆಯ ತತ್ವಗಳನ್ನು ಒಪ್ಪಿಕೊಂಡಾತನಿಗೆ ವಿಷ್ಣುಲೋಕದ ಭಗವಂತನ ಸಾಮ್ರಾಜ್ಯದ ವೈಭವವು ಕಾಯುತ್ತಿದೆ. ಪವಿತ್ರ ಕ್ಷೇತ್ರವಾಸ. ಒಬ್ಬ ವ್ಯಕ್ತಿ ದ್ವಾರಕಾಪಟ್ಟಣದಲ್ಲಿ 6 ತಿಂಗಳ ಕಾಲ, 1 ತಿಂಗಳ ಕಾಲ ಅಥವಾ ಕಡೆಗೆ 1 ಪಕ್ಷದ ಕಾಲ ವಾಸ ಮಾಡಿದರೆ ಅಂತಹವರಿಗೆ ವೈಕುಂಠ ಲೋಕಗಳಿಗೆ ಪದೋನ್ನತಿಯ ಮತ್ತು ಸಾರೂಪ್ಯ ಮುಕ್ತಿಯ ನಾರಾಯಣನಂತೆಯೇ ಚತುರ್ಬಾಹು ರೂಪದಲ್ಲಿರುವ ಭಾಗ್ಯ ಕಾದಿದೆ ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಬ್ರಹ್ಮಪುರಾಣದಲ್ಲಿ ಹೀಗೆನ್ನಲಾಗಿದೆ. ಕಂಟಿನ್ಯೂ ಮಾಡಬಹುದು. ಬ್ರಹ್ಮಪುರಾಣದಲ್ಲಿ ಹೀಗೆನ್ನಲಾಗಿದೆ: ಭಗವಾನ್ ಜಗನ್ನಾಥನಿಗೆ ಸೇರಿದ 80 ಚದರ ಮೈಲಿ ವಿಸ್ತೀರ್ಣದ ಪುರುಷೋತ್ತಮ ಕ್ಷೇತ್ರದ ಲೋಕೋತ್ತರ ಮಹತ್ವವನ್ನ ಸಮರ್ಪಕವಾಗಿ ವರ್ಣಿಸಲು ಬರುವುದಿಲ್ಲ. ಜಗನ್ನಾಥಪುರಿಯ ನಿವಾಸಿಗಳ ದೇಹ ಲಕ್ಷಣಗಳು ವೈಕುಂಠ ಲೋಕದ ನಿವಾಸಿಗಳ ದೇಹ ಲಕ್ಷಣಗಳಂತೆಯೇ ಇವೆ ಎಂದು ಊರ್ಧ್ವ ಗ್ರಹ ಲೋಕಗಳ ದೇವತೆಗಳೂ ಕೂಡ ಭಾವಿಸುತ್ತಾರೆ. ಎಂದರೆ ಜಗನ್ನಾಥಪುರಿಯ ನಿವಾಸಿಗಳಿಗೆ ಚತುರ್ಬಾಹು ರೂಪವಿರುವುದಾಗಿ ದೇವತೆಗಳು ಕಾಣುತ್ತಾರೆ. ಹಿಂದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಧಾಮಿಗೆ ಹೋದ್ರೆ ಧಾಮ್ ವಾಸಿಯವರು ನಾಟ್ ಆರ್ಡಿನರಿ ಪರ್ಸನ್, ಸಾಧಾರಣ ಅಲ್ಲ. ಅವರು ವಾಸಿಯವರು ಚತುರ್ಭುಜ ದೇವತಾ. ಅವ್ರು ನೋಡ್ತಾರೆ ಈ ಜಗನ್ನಾಥ್ ಪುರಿ ವಾಸ ಮಾಡೋರು ಯಾರಿದಾರ ಅವ್ರ ಚತುರ್ಭುಜ. ನಾವು ನೋಡ್ಬೇಕು ತಾನೆ, ಆತರ ನೋಡ್ಲಿಕ್ಕೆ ಆಗ್ಲಿ ಅಟ್ಲೀಸ್ಟ್ ಅನುಭವ ಮಾಡ್ಬೇಕು, ಆಧಾರ ಮಾಡ್ಬೇಕು.
So this is where it comes all seva ಧಾಮ ಅಪರಾಧ. ನಾವು ಧಾಮಿಗೆ ಒಂದು ಆರ್ಡಿನರಿ ಸ್ಥಳ ಇದು ಅಂತ ಅನ್ಕೊಳ್ತೀವಿ, ಕ್ಷೇತ್ರ. ಆಮೇಲೆ ನೋಡಿ, ಇಲ್ಲಿ ಯಾರು ದ್ವಾರಕಾದಲ್ಲಿ ವಾಸ ಮಾಡ್ತಾರೆ 1 ತಿಂಗಳು, 6 ತಿಂಗಳು, 15 ದಿನ, ಅವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ ವಿತ್ ಸಾರೂಪ್ಯ ಮುಕ್ತಿ. ನಿಮಗ್ ಗೊತ್ತಿರ್ಬೇಕು, ಬೃಂದಾವನದಲ್ಲಿ ಎಷ್ಟೆಲ್ಲ ಯಾರೆಲ್ಲ ಜನ ಇದ್ದಾರೆ. ಈವನ್ ಈ ವಿಧವಾ ಹೆಂಗಸರು, ವಯಸ್ಸಾದವರು, ಅವ್ರು ಬೃಂದಾವನಲ್ಲಿ ವಾಸ ಮಾಡ್ತಾರೆ, ಮಥುರಾಗ್ ಹೋಗೋದಿಲ್ಲಂತೆ. ದೇ ವಾಂಟ್ ಟು ರಿಮೈನ್ ಇನ್ ವೃಂದಾವನ್ ಅಂಡ್ ಡೈ ಇನ್ ವೃಂದಾವನ್. ಅವ್ರದ್ದೇನು ಮಥುರಾದಲ್ಲಿ ದೇಹ ಬಿಟ್ರೆ ದೆನ್ ದೇ ವೋಂಟ್ ಗೆಟ್ ವ್ರಜಭೂಮಿ. ಈ ವೃಂದಾವನ್ ಪ್ರೇಮ, ವ್ರಜ ಪ್ರೇಮ. So they don't want to go to even to Mathura. So ಈ ರೀತಿ ಆರಾಧ್ಯ, ಪದ್ಮ ಪುರಾಣ, ಸ್ಕಂದ ಪುರಾಣ, ಬ್ರಹ್ಮ ಪುರಾಣ, ಇವೆಲ್ಲ ಕೊಟೇಶನ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಓದಿ ಪ್ಯಾರಾಗ್ರಾಫ್. ಹಿಂದೆ ನೈಮಿಷಾರಣ್ಯದಲ್ಲಿ ಮುನಿಶ್ರೇಷ್ಠರ ಕೂಟವೊಂದು ನೆರೆದಿದ್ದಾಗ ಸೂತ ಮುನಿಗಳು ಶ್ರೀಮದ್ ಭಾಗವತವನ್ನು ವಾಚನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ಗಂಗಾ ನದಿಯ ಮಹತ್ವವನ್ನ ಕುರಿತು ನುಡಿದದ್ದು ಇಂತಿದೆ. ಗಂಗಾ ನದಿಯ ಜಲವು ಶ್ರೀಕೃಷ್ಣನ ಪಾದಾಂಬುಜಗಳಿಗೆ ಅರ್ಪಿಸಲಾಗುವ ತುಳಸಿಯ ನರುಗಂಪನ್ನು ಸದಾ ಪಡೆದಿರುತ್ತದೆ. ಹಾಗಾಗಿ ಗಂಗಾ ನದಿಯ ನೀರು ಭಗವಾನ್ ಕೃಷ್ಣನ ಮಹಿಮೆಗಳನ್ನ ಪಸರಿಸುತ್ತಾ ಸದಾ ಹರಿಯುತ್ತಿರುತ್ತದೆ. ಗಂಗಾ ನದಿಯು ಎಲ್ಲೆಲ್ಲಿ ಹರಿಯುತ್ತದೋ ಆ ಎಲ್ಲಾ ಸ್ಥಳಗಳು ಒಳಗೂ ಹೊರಗೂ ಪವಿತ್ರವಾಗಿರುತ್ತವೆ. ಕಂಟಿನ್ಯೂ ಮಾಡಲಪ್ಪ. ಗಂಗಾ ಸ್ನಾನ ಎಷ್ಟು ಮಹತ್ವ ಇದೆ. ಗಂಗಾ ಸ್ನಾನದಲ್ಲಿ ಮಾಡುದಂತಂದ್ರೆ ನಮ್ದೆಲ್ಲ ಪಾಪ ತೊಳ್ಕೊಂಡು ಹೋಗ್ಲಿಕ್ಕೆ. ಅಂಡ್ ನಿರಂತರ ಗಂಗಾ ಸ್ನಾನ. ನಮ್ ಗುರುಮಾರ್ ನೋಡಿ, ಎಲ್ಲರೇ ಮುಂಚೆ ಯಾವಾಗ ಹೆಲ್ತ್ ಎಲ್ಲ ಚೆನ್ನಾಗಿತ್ತು, ಅವರು ಸ್ನಾನ ಮಾಡುವಾಗೆ ಬಾತ್ರೂಮ್ ಇಂದ ಕೇಳಿಸ್ತಾ ಇತ್ತು, ಗಂಗಾ ಗಂಗಾ. ಆಲ್ವೇಸ್ ಗಂಗಾ ಸ್ಮರಣ. ಅದರಲ್ಲಿ ಈ ಪುರುಷೋತ್ತಮ ಮಾಸದಲ್ಲಿ ಸ್ನಾನ ಮಾಡುವಾಗೆ ಯು ಶುಡ್ ರಿಮೆಂಬರ್ ಗಂಗಾ, ಯಮುನಾ. ಇವಂದು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸಹ ಆ ಸ್ಮರಣೆ ಇರಬೇಕು. ಓಕೆ, ಸೊ ಅಂತರಂಗದಿಂದ ಬಾಹಿರಿಂದ ನಾವು ಶುದ್ಧಿ ಆಗ್ತೀವಿ. ಭಾಗೀರಥಿ ನೋಡಿ, ಎಷ್ಟು ಅವ್ರ ಮಕ್ಕಳಿಗೆಲ್ಲ ಉದ್ಧಾರ ಮಾಡಿದ್ರು ಬೈ ದಿಸ್ ಗಂಗಾ ವಾಟರ್. ಸೊ ಗಂಗಾ ಇಸ್ ವೆರಿ ಪ್ಯೂರ್. Okay, then you'll read next one. Accepting only what is necessary. ಅಗತ್ಯವಿದ್ದದಷ್ಟನ್ನೇ ಸ್ವೀಕರಿಸಬೇಕು. ನಾರದೀಯ ಪುರಾಣದಲ್ಲಿ ಆದೇಶವಿದೆ, ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಚಾರದಲ್ಲಿ ಗಂಭೀರವಾದ ಆಸಕ್ತಿ ಉಳ್ಳವನು ತನಗೆ ಬೇಕಾದುದಕ್ಕಿಂತ ಹೆಚ್ಚದನ್ನು ಸ್ವೀಕರಿಸಬಾರದು. ಈ ಮಾತಿನ ಭಾವಾರ್ಥ ಹೀಗೆ ವ್ಯಕ್ತಿಯು ಭಕ್ತಿ ಸೇವೆಯ ತತ್ವಗಳನ್ನು ಆಲಕ್ಷಿಸಬಾರದು. ಹಾಗೆಯೇ ತನಗೆ ಎಷ್ಟು ಸುಲಭವಾಗಿ ಮಾಡಲು ಸಾಧ್ಯವೋ ಅಷ್ಟಕ್ಕಿಂತ ಹೆಚ್ಚಿದನ್ನು ಹೇಳುವ ಭಕ್ತಿ ಸೇವಾ ನಿಯಮಗಳನ್ನು ಒಪ್ಪಿಕೊಳ್ಳಬಾರದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ದಿನಂಪ್ರತಿ ಕನಿಷ್ಠ 1,00,000 ಬಾರಿಯಾದರೂ ಜಪಮಣಿಗಳನ್ನೇ ಎಣಿಸುತ್ತಾ ಹರೇ ಕೃಷ್ಣ ಮಂತ್ರ ಜಪಿಸಬೇಕು ಎಂದು ಹೇಳಬಹುದು. ಆದರೆ ಇದು ಸಾಧ್ಯವಾಗದಿದ್ದಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತನ್ನ ಶಕ್ತಿಯಾನುಸಾರ ಎಷ್ಟು ಸಲ ಜಪಿಸಲು ಸಾಧ್ಯವೋ ಅಷ್ಟು ಸಲ ಜಪಿಸಬೇಕು. ಸಾಮಾನ್ಯವಾಗಿ ಕನಿಷ್ಠ ಪಕ್ಷ ಜಪಮಾಲೆ 16 ಸುತ್ತು ಬರುವಂತೆ ಜಪಿಸಬೇಕೆಂದು ನಾವು ನಮ್ಮ ಶಿಷ್ಯರಿಗೆ ಸೂಚಿಸುತ್ತೇವೆ ಮತ್ತು ಇದನ್ನು ಪೂರ್ಣಗೊಳಿಸಬೇಕು. ಆದರೆ
16 ಸುತ್ತುಗಳನ್ನು ಜಪಿಸುವುದು ಸಾಧ್ಯವಾಗದ ಪಕ್ಷದಲ್ಲಿ ಆ ದಿನ ಉಳಿದದ್ದನ್ನು ಮರುದಿನ ಪೂರೈಸಬೇಕು. ಆದರೆ ಭಕ್ತನು ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ದೃಢ ಮನಸ್ಕನಾಗಿರಬೇಕು. ಜಪ ವಿಧಿಯನ್ನು ಅವನು ಕಟ್ಟುನಿಟ್ಟಾಗಿ ಆಚರಿಸಲಾಗದಿದ್ದ ಪಕ್ಷದಲ್ಲಿ ಅವನು ನಿರ್ಲಕ್ಷ್ಯದ ಪ್ರವೃತ್ತಿಯವನಾಗುವುದೇ ನಿಶ್ಚಯ. ಹೀಗಾಗುವುದು ದೇವರ ಸೇವೆಯಲ್ಲಾಗುವ ಅಪರಾಧ. ದೋಷಗಳನ್ನು ಪ್ರೋತ್ಸಾಹಿಸುತ್ತಾ ಹೋದಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯಲಿಕ್ಕಾಗದು. ಆದ್ದರಿಂದ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾನೇ ಒಂದು ನಿಯಂತ್ರಣವನ್ನು ಹಾಕಿಕೊಂಡು ಆ ನಿಯಮವನ್ನು ಮುರಿಯದೆ ನಡೆಯುವುದು ಕ್ಷೇಮಕರ. ಈ ಮಾರ್ಗಾನುಸಾರ ಅವನು ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯುವುದು ಸಾಧ್ಯವಾಗುತ್ತದೆ. ಪ್ರಭುಪಾದ್ ಮೊದಲೇ ಸತಿ 64 ರೌಂಡ್ಸ್ ಮಾಡಿದ್ರು. ಯಾಕಂದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳಿದ್ರು 64 ಮಾಲ. ಆಮೇಲೆ ಹೇಗೆ ಹೇಗೆ ಸಂಸ್ಥೆ ಬೆಳಿತಾ ಇತ್ತು, ಸೇವಾ ಬೆಳಿತಾ ಇತ್ತು, ಪ್ರಚಾರ ಬೆಳಿತಾ ಇತ್ತು. ಡಿವೋಟೀಸ್ ಹೇಳಿದ್ರು ಪ್ರಭುಪಾದ್ 64 ವೆರಿ ಡಿಫಿಕಲ್ಟ್. ಓಕೆ 32 ರೌಂಡ್ಸ್. 32 ರೌಂಡ್ ಮಾಡ್ತಾ ಮಾಡ್ತಾ ಟೆಂಪಲ್ ಓಪನಿಂಗ್ ಎಲ್ಲ ಆಗ್ತಾ ಇತ್ತು. ಎಲ್ಲ ಅಗೇನ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಸೇವಾ. Prabhupada 32 also difficult. Okay, now I'll fix it 16. 16 ಮಾಲೆ ಅದರ ಕೆಳಗಡೆ ಇಲ್ಲ. ಸೊ ಆಚಾರ್ಯ ಏನು ಫಿಕ್ಸ್ ಮಾಡ್ತಾರೆ ಈ ಮಾಲೆ ಸಂಖ್ಯೆ, ಕೃಷ್ಣ accepts. Even Goswami ಅವರು ಸಹ they were fixing, chanting from the fixed rounds. ಬೇರೆ ಬೇರೆ ಸಂಪ್ರದಾಯ ಅವ್ರು ಇಟ್ಕೊಂಡಿರ್ತಾರೆ ಎಷ್ಟು ಮಾಲೆ ಅಂತ. ಹೇಗೆ ಗಾಯತ್ರಿ there are 10 times, multiples of 10. ಬಟ್ 108 ಸಂಖ್ಯೆ ಈ ಮಹಾಮಂತ್ರ ಜಪ ಮಲ್ಟಿಪ್ಲೈಡ್ ಬೈ ಎಷ್ಟಾದ್ರು. ಬಟ್ ಎಷ್ಟು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದ್ರ ಕೆಳಗಡೆ ಹೋಗ್ಬಾರ್ದು. ಒನ್ ಈಸ್ ಮಿನಿಮಮ್, ಒನ್ ಈಸ್ ಮ್ಯಾಕ್ಸಿಮಮ್. ಮಿನಿಮಮ್ ಇಂದ ಕೆಳಗಡೆ ಹೋಗ್ಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಥಾಶಕ್ತಿ ಭಕ್ತಿಲ್ ಸಹ ಯಥಾಶಕ್ತಿ ಇರುತ್ತೆ. ಸೊ ಅದು ಆಚಾರ್ಯ ಫಿಕ್ಸ್ ಮಾಡ್ತಾರೆ. ಈ ಕಲಿಯುಗಕ್ಕೆ ಇಂಥ ಸಮಯ ಸಂದರ್ಭದಲ್ಲಿ ಹೌ ಮಚ್ ರೌಂಡ್ಸ್, ಹೌ ಮಚ್ ಟೈಮ್ ಭಕ್ತಿ ಕೊಡ್ಬೋದು. ಸೊ ಒಂದ್ ಕಡೆ ನಾನು ಕೇಳಿದ್ದೆ, ಇಟ್ ಈಸ್ 2 hours ಎವ್ರಿ ಡೇ, 2 hours. ಸೊ ದಟ್ 2 hours ಯು ಕ್ಯಾನ್ ಗಿವ್. ಇನ್ನೊಂದು 2 ಓದ್ಬಿಟ್ಟು ನಿಲ್ಸೋಣ. ಏಕಾದಶಿ ವ್ರತ ಒಂದು ಓದಿ, ಆಮೇಲೆ ಬನಿಯನ್ ಟ್ರೀ, ಅಮಲಕ. ಬ್ರಹ್ಮ ವೈವರ್ತ ಪುರಾಣ ಏನ್ ಹೇಳುತ್ತೆ? ಹರೇ ಕೃಷ್ಣ ಪ್ರಭು. ಓದಿ. ಏಕಾದಶಿಯ ದಿನ ಉಪವಾಸ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೀಗೆ ವಿವರಣೆ ಇದೆ. ಏಕಾದಶಿಯ ದಿನ ಉಪವಾಸ ಮಾಡುವ ವ್ಯಕ್ತಿಯು ಸಕಲ ಪಾಪ ಕರ್ಮ ಫಲಗಳಿಂದಲೂ ಮುಕ್ತನಾಗುತ್ತಾನೆ ಮತ್ತು ಪುಣ್ಯದ ಬದುಕಿನಲ್ಲಿ ಮುನ್ನಡೆಯುತ್ತಾನೆ. ಏಕಾದಶಿಯ ದಿನ ಆಹಾರ ಸೇವನೆ ಮಾಡದಿರುವುದೊಂದೇ ಈ ಕ್ರಿಯೆಯ ಹಿಂದಿನ ತತ್ವವಲ್ಲ. ಗೋವಿಂದ ಅಥವಾ ಕೃಷ್ಣನಲ್ಲಿ ಶ್ರದ್ಧೆ ಹಾಗೂ ಪ್ರೇಮವನ್ನು ಬಳಸಿಕೊಳ್ಳುವುದು ಉಪವಾಸದ ಉದ್ದೇಶವಾಗಿದೆ. ದೇಹದ ಬೇಡಿಕೆಗಳನ್ನು ಕಡಿಮೆ ಮಾಡುವುದು ಮತ್ತು ನಮ್ಮ ಸಮಯವನ್ನು ಜಪಿಸುತ್ತಾ ಅಥವಾ ಇತರ ಸೇವೆ ಸಲ್ಲಿಸುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಏಕಾದಶಿಯ ಉಪವಾಸ ಮಾಡುವುದರ ನಿಜವಾದ ಕಾರಣ. ಗೋವಿಂದನ ಲೀಲೆಗಳನ್ನು ಸ್ಮರಿಸುವುದು ಮತ್ತು ಅವನ ಪವಿತ್ರ ನಾಮವನ್ನು ನಿರಂತರವಾಗಿ ಕೇಳುವುದು ಉಪವಾಸದ ದಿನಗಳಲ್ಲಿ ಮಾಡಬೇಕಾದ ಅತ್ಯುನ್ನತ ಕಾರ್ಯ. ಅಶ್ವತ್ಥ ವೃಕ್ಷಕ್ಕೆ ಗೌರವ ಸಮರ್ಪಣೆ. ಭಕ್ತನು ತುಳಸಿ, ಅಶ್ವತ್ಥ ಹಾಗೂ ಆಮಲಕ ಅಥವಾ ನೆಲ್ಲಿ ವೃಕ್ಷಗಳಿಗೆ ನೀರೆರೆಯಬೇಕು ಎಂದು ಸ್ಕಂದ ಪುರಾಣದಲ್ಲಿ ಆದೇಶವಿದೆ. ಹಾಗೆಯೇ ಭಕ್ತನು ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಗೌರವ ತೋರಬೇಕು.
ವೈಷ್ಣವರಿಗೆ ಗೌರವದಿಂದ ನಮಸ್ಕರಿಸಿ ಅವರನ್ನು ಕುರಿತು ಧ್ಯಾನಿಸಿ ಅವರ ಸೇವೆ ಮಾಡಬೇಕು. ಈ ಎಲ್ಲಾ ಪ್ರಕ್ರಿಯೆಗಳು ಭಕ್ತನನ್ನು ತನ್ನ ಪಾಪದ ಚಟುವಟಿಕೆಗಳ ಪ್ರತಿಫಲಗಳನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡುತ್ತವೆ. ಹರೇ ಕೃಷ್ಣ. ಓಕೆ, ಸೊ ಏಕಾದಶಿ ಫಾಸ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಚೇತನ್ ಮಹಾಪ್ರಭು ಅವ್ರ ತಾಯಿಗೆ ಹೇಳಿದ್ದಾರೆ ಶಚಿ ಮಾತಾಗೆ, ಬೇರೆ ಏನು ಉಪವಾಸ ಮಾಡಬೇಡಿ, ಬರೀ ಏಕಾದಶಿ ಒಂದು, ಜನ್ಮಾಷ್ಟಮಿ 2 ಉಪವಾಸ ಮಾಡಿ ಸಾಕು. ಆ ರೀತಿ ಮಹಾಪ್ರಭು ಗೇವ್ ಇನ್ಸ್ಟ್ರಕ್ಷನ್ ಟು ಸಚಿ ಮಾತಾ. ಈ ಏಕಾದಶಿ ತಿಥಿ, ಇವೆಲ್ಲ ತಿಥಿ ಯಾವಾಗ ನಾವು ಪಾಲಿಸ್ತೀವಿ, ಇವೆಲ್ಲ ನಮ್ಗೆ ದಾರಿ ಬಹಳ ಸುಲಭ ಮಾಡಿಕೊಡ್ತಾರೆ, ಆಗತ್ತೆ ಭಗವದ್ಧಾಮಿಗೆ ಹೋಗ್ಲಿಕ್ಕೆ. ಏಕಾದಶಿ ತಿಥಿ, ಜನ್ಮಾಷ್ಟಮಿ ತಿಥಿ, ಮಾಧವ ತಿಥಿ ಭಕ್ತಿ ಜನನಿ. ಮಾಧವ ತಿಥಿ, ಲಾರ್ಡ್ ಮಾಧವ ಕೃಷ್ಣನ್ ಏನ್ ತಿಥಿ ಎಲ್ಲ ಇದೆ, ಯಾರು ಪಾಲಿಸ್ತಾರೆ ಅದರಿಂದ ಭಕ್ತಿ ಅಲ್ಲಿಂದ ಹುಟ್ಟುತ್ತೆ. ಜನನಿ, ಭಕ್ತಿ ಜನನಿ. ಈ ಹಬ್ಬಗಳು ಏಕಾದಶಿ, ಜನ್ಮಾಷ್ಟಮಿ, ನರಸಿಂಹ ಚತುರ್ಥಿ, ಗೌರ ಪೂರ್ಣಿಮಾ, ರಾಮನವಮಿ. ನಮ್ಮ ಗೌಡಿಯ ವೈಷ್ಣವರಲ್ಲಿ ರಾಧಾಷ್ಟಮಿ ಶ್ರೇಷ್ಠ, ಎಲ್ಲಕ್ಕಿಂತ ಶ್ರೇಷ್ಠ ತಿಥಿ, ಮೋರ್ ಶ್ರೇಷ್ಠ ದೆನ್ ಜನ್ಮಾಷ್ಟಮಿ. ಸೊ ಆ ರೀತಿ ಇವನ್ ಗೌರ ಪೂರ್ಣಿಮಾ ಆಲ್ಸೋ. ಸೊ ಏಕಾದಶಿ ವ್ರತದಿಂದ ಒನ್ ಕ್ಯಾನ್ ಈಸಿಲಿ ಗೋ ಬ್ಯಾಕ್ ಟು ಗಾರ್ಡನ್. ಇನ್ನೊಂದು ಏನ್ ಗೊತ್ತಾ, ಏಕಾದಶಿ ಯಾರು ಪಾಲಿಸ್ತಾರೆ, ಈವನ್ ಇಫ್ ದೇರ್ ಇಸ್ ಸಮ್ ಆಕ್ಸಿಡೆಂಟಲ್ ಮೃತ್ಯು ಬಂದ್ರು ಸಹ ಅವರು ನರಕಕ್ಕೆ ಹೋಗೋದಿಲ್ಲ. ಸೊ ಡಿಯರ್ ಇಸ್ ಏಕಾದಶಿ. ಬಟ್ ಆ ಏಕಾದಶಿ ಸಮಯದಲ್ಲಿ ಕರೆಕ್ಟ್ ಎಲ್ಲ ಫಾಲೋ ಮಾಡಬೇಕು. ಆಹಾರ ವಿಷಯದಲ್ಲಿ ಭಜನೆ ಜಾಸ್ತಿ ಮಾಡೋದು. ಇಲ್ಲಿ ಪ್ರಭುಪಾದ್ ಬರೀತಾರೆ ನೋಡಿ, ಗೋವಿಂದ ಸ್ಮರಣ. ಗೋವಿಂದ ವಿಷಯದಲ್ಲಿ ಗೋವಿಂದ ಪ್ರೇಮ, ಶ್ರದ್ಧೆ, ಕೃಷ್ಣ ಪ್ರೇಮ, ಅಂದ್ರೆ ದೇಹದ್ದು ಎಲ್ಲ ಏನೇನು ಇರುತ್ತೆ ಡಿಮ್ಯಾಂಡ್ಸ್, ಅದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ಫಾರ್ ಗೃಹಸ್ಥಸ್ ಒಂದು ಆಲ್ ಅದರ್ಸ್, ಏಕಾದಶಿ ದಿನ ಯು ಹ್ಯಾವ್ ಟು ಮಿನಿಮೈಸ್ ಬಾಡಿಲಿ ಎಫರ್ಟ್ಸ್, ಬಾಡಿಲಿ ಡಿಮ್ಯಾಂಡ್ಸ್, ಸಾಧನೆ ಜಾಸ್ತಿ ಮಾಡ್ಕೋಬೇಕು. ಆ ದಿನ ಟ್ರಾವೆಲಿಂಗ್ ಮಾಡಬಾರ್ದು, ಜಾಸ್ತಿ ಕೆಲಸ ಇಟ್ಕೋಬಾರ್ದು, ಶುಡ್ ನಾಟ್ ಇಂಡಲ್ಜ್ ಇನ್ ಫ್ರಿವಲಸ್ ಆಕ್ಟಿವಿಟೀಸ್. ಅಂದ್ರೆ ಯಾವ್ದು ಕೃಷ್ಣನ್ ಸಂಬಂಧ ಇಲ್ಲ ಅದು. I should not do any commercial activities. Ekadashi is not a good tithi. Like that. Then Bhattaviksha, Tulsi, Amalaka, Go Brahmana, Hitaicha, Vaishnava Seva, ಧ್ಯಾನ ಮಾಡುದು, ಇದೆಲ್ಲ ಏನ್ ಮಾಡುತ್ತೆ, ಭಕ್ತರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಅದೆಲ್ಲ ಪೂರ್ವ ಪ್ರಾರಬ್ಧ ಏನೇನೆಲ್ಲ ಇದೆ ಎಲ್ಲ ಒಂದೊಂದಾಗೆ ತೊಳ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಕೃಷ್ಣ ಎಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾನೆ, ಯಾವ ರೀತಿ ನಾವು ಭಕ್ತಿದಲ್ಲಿ ಸ್ಥಿರ ಆಗ್ಬೋದು. ನಾಟ್ ದಟ್ ನಮ್ಮ ಭಕ್ತಿಗೆ ಮಾರಿ ಕರ್ಸ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೋ, he has given so many supporting ಏನಂತಾರೆ ಸಪೋರ್ಟಿಂಗ್ ಇದು ದಾರಿ ಎಷ್ಟೆಲ್ಲ ಇದೆ ನೋಡಿ. ವೈಷ್ಣವ ಎಲ್ಲ ಇದ್ದಾರೆ, ಏಕಾದಶಿ, ತುಳಸಿ ಪೂಜಾ. ಸೊ ಇದರಿಂದ ನಾವೆಲ್ಲ ಲಾಭ ಪಡ್ಕೋಬೇಕು.
should not think bhakti is the independent factor, bhakti is sentimental. So all these ಎಲ್ಲ ಸುಕೃತಿ ಪಾಯಿಂಟ್ಸ್ ಅಲ್ಲ ಏನೇನು ಕೊಟ್ಟಿದ್ದಾರೆ ಇಲ್ಲಿ. Okay, so ನಾಳೆ can we meet or how? Can meet, Not Prabhu. having attendance like this, today's attendance. Naale everybody be on time, then we'll see how much we can cover. So that next week Venu Krishna Prabhu ತಗೊಳ್ತಾರೆ. So ಬೇಗ ಮುಗಿಸೋಣ ಎಲ್ಲ, ಮತ್ ನಿಮಗೆ ಎಲ್ಲ ಕಷ್ಟ ಆಗುತ್ತೆ. ಇದು OBA ಯಾರೆಲ್ಲ ಮಾಡಿದ್ದೀರಾ? ಭಗವದ್ಗೀತಾದು ಇನ್ನು ಯಾರು ಸಬ್ಮಿಟ್ ಮಾಡ್ಬೇಕು? ನರಸಿಂಹಗೌಡ್ ಪ್ರಭುಜಿ ಫುಲ್ ಸಬ್ಮಿಟ್ ಮಾಡಿದ್ರು ಪ್ರಭುಜಿ. ಆಮೇಲೆ ಚಂಪಕಲತಾ ಮಾತಾಜಿ, ಆಮೇಲೆ ಇನ್ ಮಿಕ್ಕಿದವರೆಲ್ಲ ಒಂದು ಎರಡು ಸಬ್ಮಿಟ್ ಮಾಡಿದ್ದಾರೆ. ಆಮೇಲೆ ಇವರು ವೆಂಕಟಪತಿ ಪ್ರಭುಜಿ ಅವರು ಫುಲ್ ಸಬ್ಮಿಟ್ ಮಾಡಿದ್ದಾರೆ. ಸಾರಿ, ವೆಂಕಟಪತಿ ಪ್ರಭುಜಿ ಅಲ್ಲ, ಚಂದ್ರಾವದನ ಮಾತಾಜಿ ಅವ್ರ ಪ್ರಭುಜಿ ಅಷ್ಟೇನು, ಅವ್ರು ಫುಲ್ ಸಬ್ಮಿಟ್ ಮಾಡಿದ್ದಾರೆ ಪ್ರಭುಜಿ. ಇನ್ನು ಮಲ್ಲಿಕಾರ್ಜುನ್ ಪ್ರಭುಜಿ, ವೆಂಕಟಪತಿ ಪ್ರಭುಜಿ ಎಲ್ಲ ಒಂದು ಸಬ್ಮಿಟ್ ಮಾಡಿಲ್ಲ. ರಂಗಮಯಿ ಪ್ರಭುಜಿ, ವಿಮಲಾಂಗಿ ಮಾತಾಜಿ ಎಲ್ಲ ಒಂದು ಸಬ್ಮಿಟ್ ಮಾಡಿಲ್ಲ ಪ್ರಭುಜಿ. ಇನ್ನುವೆ ಚಂಬಾ ಮಾತಾಜಿ ಸ್ಟಾಪ್ ಮಾಡ್ತೀವಿ ರೆಕಾರ್ಡಿಂಗ್. ಇವೆಲ್ಲ ಈ ತರ ನೀವು ಲೇಟ್ ಆಗೆಲ್ಲ ಸಬ್ಮಿಟ್ ಮಾಡಿದ್ರೆ, ಇವಾಗ ರಸರಾಜ್ ಏನ್ ಮಾಡಿದೀನಿ ಹೇಳ್ದ? ರಸರಾಜ್ ಪ್ರಭುಜಿ ಎರಡೇನೋ ಸಬ್ಮಿಟ್ ಮಾಡಿದ್ದಾರೆ ಪ್ರಭುಜಿ ಅವರು. ನಾನ್ ಫುಲ್ ಮಾಡಿದೀನಿ. ಅಲ್ಲ ನೀವೆಲ್ಲ ಪ್ರಭುಜಿ, ಇವ್ರು ಶಿವಮೊಗ್ಗದ ರಸರಾಜ್ ಗೋಪಾಲ್. ಇವರು ಯಾರು ಸರ್? ಇವ್ರದ್ದು ರಾಂಪುರ ಅವ್ರು ಯಾರು